ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏನಾಕ್ಷರ ಸಮಾಮ್ನಾಯಂ ಅಧಿಗಮ್ಯ ಮಹೇಶ್ವರಾತ್ ಕೃತ್ಸ್ನಂ ವ್ಯಾಕರಣಂ ಪ್ರೋಕ್ತಂ ತಸ್ಮೈ ಪಾಣಿನಯೇ ನಮಃ. ನತ್ವಾ ಸರಸ್ವತೀಂ ದೇವೀಂ ಶುದ್ಧಾಂ ಗುಣ್ಯಾಂ ಕರೋಮ್ಯಹಂ ಪಾಣಿನೀಯ ಪ್ರವೇಶಾಯ ಲಘು ಸಿದ್ಧಾಂತ ಕೌಮುದೀಂ. ಆಯಿತಾ? ಸೊ ನಿನ್ನೆ ಹಿಂದಿನ ಪಾಠದಲ್ಲಿ ಸ್ವಲ್ಪ ನಾವು ಮಧ್ಯದಲ್ಲೇ ನಿಲ್ಲಿಸಿಬಿಟ್ಟಿದ್ದೇವೆ. ಗುಣಸಂಧಿ ನಾವು ಕಲಿಯುತ್ತಾ ಇದ್ದೇವೆ. ಗುಣಸಂಧಿ, ಓಕೆ, ಅದನ್ನು ಇವತ್ತು ಪೂರ್ತಿ ಮಾಡೋಣ. ಮೊದಲು ನೋಡಿ, ಬೋರ್ಡ್ ಮೇಲೆ ನೋಡಿ, ಗುಣ ಅಂದರೆ AORL ಈ 4 ಅಕ್ಷರಗಳು ಗುಣ ಹೇಳಲ್ಪಡುತ್ತವೆ ಅಲ್ಲವೇ? AORL ಹೇಗೆ, ಏಕೆ, ಯಾವ ನಿಯಮದಿಂದ ಅಂದರೆ ಅದೇಂ ಗುಣ. ಗುಣ ಅಂದರೆ ಏನು ಎಂಬ ಸಂಜ್ಞಾಸೂತ್ರದಿಂದ. ಸಂಜ್ಞಾಸೂತ್ರ ಏನು ಹೇಳ್ತದೆ? ಆ ಒಂದು ಹೇಳ್ತದೆ, ಅತ್ ಏಂ ಗುಣ. ಅತ್ ಅಂದರೆ ಅಕಾರ ಮಾತ್ರ, ಹ್ರಸ್ವ ಅಕಾರ ಮಾತ್ರ. ಏಂ ಅಂದರೆ AO. ಈ 3 ಅಕ್ಷರಗಳು ಗುಣ ಸಂಜ್ಞಾ ಆಗುತ್ತವೆ, ಗುಣ ಎಂದು ಹೇಳಲ್ಪಡುತ್ತವೆ. ಅಂದರೆ ಅವುಗಳಿಗೆ ಗುಣ ಎಂದು ಹೆಸರು. ಇವುಗಳ ಉದಾಹರಣೆ ನೋಡೋಣ. ಈಗ ಸೂತ್ರ ಏನು ಅಂದರೆ ಒಂದು ವಿಧಿಸೂತ್ರ. ವಿಧಿಸೂತ್ರ ಉದಾಹರಣೆ 2 ಒಟ್ಟಿಗೆ ಆಗ್ತವೆ. ಆದ್ಗುಣ, ಆದ್ಗುಣ, ಒಂದು ನಿಮಿಷ ಅಮ್ಮ. ಆದ್ಗುಣ ಅಂದರೆ ಅವರ್ನಾಥ್. ಅವರ್ನಾಥ್ ಅಂದರೆ ಅವರ್ಣದಿಂದ, ಇಲ್ಲಿ ಬರೆದಿದ್ದೀನಿ ನೋಡಿ, ಅವರ್ಣಕ್ಕೆ ಅಚಿಪರೆ ಸೂತ್ರ ಆಗುತ್ತದೆ. ಅವರ್ನಾಥ್ ಅಚಿಪರೆ ಏಕಪೂರ್ವಪರಯೋ ಆದೇಶ ಸ್ಯಾತ್. ಅವರ್ನಾಥ್ ಆತ್ ಅಚಿಪರೆ ಏಕಪೂರ್ವಪರಯೋ ಗುಣ ಸ್ಯಾತ್. ಗುಣ ಅದು ಅಚಿಪರವಾದರೆ, ಇಲ್ಲಿ ನೋಡಿ, ಅವರ್ಣ. ಅವರ್ಣ ಅಂದರೆ ಇದು. ಇದಕ್ಕೆ ಅಚ್ಚುಪರವಾದರೆ, ಅಚ್ಚು ಅಂದ್ರೇನು? ಈವು ರೂಲು. ಈವು ರೂಲು ಅಚ್ಚಂದರೆ ನೋಡಿ, ಅಚ್ಚಿ ಹೇಗೆ ಬಂತು ಅಂದರೆ, ಇಕೋ ಎಣಚಿ ಹಿಂದಿನ ಸೂತ್ರದಲ್ಲಿ ಹೇಳಿದ್ದೇವೆ, ಹಿಂದಿನ ಪಾಠದಲ್ಲಿ. ಇಕೋ ಎಣಚಿ ಎಂಬ ಮೇಲಿನ ಸೂತ್ರದಿಂದ ಅಚ್ಚಿ ಎಂದು ಅದಕ್ಕೆ ಅನುವೃತ್ತಿ ಬರುತ್ತದೆ. ಅದರಿಂದ ಅಚ್ಚುಪರೆ ಎಂದು ಹೇಳ್ತೀವಿ. ಆದರೆ ವಾಸ್ತವಿಕ ಅಂದರೆ ಆಚರಣದಲ್ಲಿ ಅಕಾರಕ್ಕೆ ಯಾವುದು ಪರವಾದರೆ ಗುಣ ಬರುತ್ತದೆ ಅಂದರೆ, ನಾವೇ ನೋಡಬಹುದು, ಎಲ್ಲ ಅಚ್ಚುಗಳು ಪರವಾದರೆ ಗುಣ ಆಗಲ್ಲ. ಕೆಲವೇ ಈ ಈವೂರೂಲು 4 ಅಕ್ಷರಗಳು ಪರವಾದರೆ ಮಾತ್ರ ಗುಣ ಬರುತ್ತದೆ ಅಲ್ಲವೇ? ಈವೂರೂಲು ಅಂದರೆ ಏನಾಗುತ್ತದೆ? ಇವುಣ್ ರೊಲುಕ್ ಇಕ್ಕ ಹೇಳಬಹುದಿತ್ತೆ. ಅವರ್ನಾಥ್ ಅಚಿಪರೆ ಎಂದು ಹೇಳಿದ್ದಾರೆ. ಆದರೆ ಆದ್ಗುಣ ಎಂದು ಸೂತ್ರದಲ್ಲಿ ಅವರ್ನಾಥ್ ಅಚಿಪರೆ ಎಂದು ಹೇಳುವಕ್ಕಿಂತ ಇಕ್ಕು ಪರೆ ಎಂದು ಹೇಳಬಹುದಿತ್ತೆ. ನಿಮ್ಗೆ ಅರ್ಥವಾಗ್ತಾ ಇದೆ? ನನ್ನ ಪೆನ್ನು ಬರೆಯುತ್ತಾ ಇಲ್ಲ, ಒಂದು ಸೆಕೆಂಡ್, ನಾನು ಬರ್ತೀನಿ. ಇಕ್ಕು ಪರೆ ಎಂದೇ ಹೇಳಬಹುದಿತ್ತು. ಅವರ್ನಾಥ್, ಅವರ್ನಾಥ್ ಈವು ರೂಲು ಅಂದರೆ ಇಕ್ಕಾಗುತ್ತದೆ. ಅವರ್ನಾಥ್ ಅಂದರೆ ಅವರ್ಣಕ್ಕೆ ಅಕಾರ ಅಕ್ಷರಕ್ಕೆ ಇಕ್ಕು ಪರವಾದರೆ ಈವು ರೂಲು ಬರುತ್ತವೆ ಅಂದರೆ ಸುಲಭವಾಗುತ್ತಿತ್ತೆ. ಹೌದು, ನಮಗೆ ಅರ್ಥವಾಗುವುದಕ್ಕೆ ಸುಲಭವಾಗುತ್ತಿತ್ತು. ಆದರೆ ಪಾಣಿನಿ, ನಾನು ಮೊದಲೇ ಹೇಳಿದ್ದೀನಿ, ಪಾಣಿನಿಯ ವ್ಯವಸ್ಥಾ, ಪಾಣಿನಿಯ ಸ್ಟ್ರಕ್ಚರ್,
ಪಾಣಿನಿಯ ನಿರ್ಮಾಣದಲ್ಲಿ ಒಂದು ಕ್ರಮ ಇದೆ. ಆ ಕ್ರಮದಲ್ಲಿ ಅವರು ನೋಡಿ, ಅವರ್ನಾಥ್ ಆತ್ ಗುಣ ಎಂದು ಹೇಳಿದ್ದರೆ ಅವರ್ನಾಥ್ ಗುಣ ಹೊಂದುತ್ತದೆ. ಇಕಿ ಎಂದು ಮತ್ತೊಂದು ಪದ ಸೇರಿಸಬೇಕಾಗ್ತದೆ. ಇಕಿ ಅವರು ಏನು ಮಾಡ್ತಾರೆ, ಆದಷ್ಟು ಮಟ್ಟಿಗೂ ಕಮ್ಮಿ ಪದಗಳನ್ನು ಬಳಸಿ ಅಲ್ಪ ಶಬ್ದಗಳಿಂದಲೇ ಹೇಳಬೇಕು. ಇನ್ನೊಂದು ಪಾಣಿನೀಯ ಸಿಸ್ಟಮ್ನಲ್ಲಿ, ಅಂದರೆ ಪಾಣಿನೀಯ ವ್ಯವಸ್ಥದಲ್ಲಿ, ಅಂದರೆ ಪಾಣಿನೀಯ ಸೂತ್ರ ವ್ಯವಸ್ಥದಲ್ಲಿ ಎಲ್ಲಿ ಮೇಲಿನ ಸೂತ್ರದಲ್ಲಿ ಒಂದು ಪದವನ್ನು ತಗೊಂಡು ಕೆಲಸ ಮಾಡುವುದಾದರೆ ಇನ್ನೊಂದು ಪದ ಹೆಚ್ಚು ಸೇರಿಸುವಕ್ಕೆ ಹೋಗಲ್ಲ, ಮೇಲಿನಿಂದಲೇ ತಗೊಳ್ಳಬಹುದು. ಆದ್ಗುಣದಲ್ಲಿ ಅಚಿ ಎನ್ನುವುದು ಮೇಲಿನಿಂದ ಬರುತ್ತಾ ಇದೆ. ಆದರೆ ಅಚಿ ಪೂರ್ಣವಾಗಿ ಹೊಂದಲ್ಲ. ಅಚ್ಚುನಲ್ಲಿ ಅಕಾರ ಇದೆ ನೋಡಿ, ಅಚ್ಚಂದ್ರೆ ಏನು, ಪೂರ್ತಿ 4 ಸೂತ್ರಗಳಾಗುತ್ತವೆ. ಮತ್ತು ಇಲ್ಲಿ ಇಕ್ ಮಾತ್ರ ತಗೊಂಡು ಮಿಕ್ಕದು ಬಿಡಬೇಕಾಗ್ತದೆ. ಇದು ಮುಂದೆ ಬರುತ್ತದೆ ನಮಗೆ. ಇಲ್ಲಿ ನೋಡಿ, ಆನಿಂದ ಆ ಬಂದರೆ ಅದು ಸವರ್ಣ ದೀರ್ಘಕ್ಕೆ ಹೋಗುತ್ತದೆ. ಆ ಸೂತ್ರ ಇನ್ನು ಮುಂದೆ ಬರುತ್ತದೆ, ನೋಡೋಣ. ಅಕಾರಕ್ಕೆ ಅಕಾರ, ಇಕಾರಕ್ಕೆ ಇಕಾರ, ಆಕಿ ಆ ಬಂದರೆ ಅದು ಸವರ್ಣ ದೀರ್ಘಕ್ಕೆ ಹೋಗುತ್ತದೆ. ಸೊ ಈ ಊರೂಲು ಉಳಿದು ಮತ್ತು ಅಕಾರಕ್ಕೆ ಎ ಐ ಬಂದರೆ ಅದು ವೃದ್ಧಿ ಸಂಧಿಗೆ ಹೋಗುತ್ತದೆ. ಆದ್ದರಿಂದ ಅಚಿ ಎಂದು ತಗೊಂಡರೂ ನಾವು ಅಚಿ ಎನ್ನುವುದು ಅನುವೃತ್ತಿ ಮಾಡಿಕೊಂಡರೆ ಅವರ್ನಾಥ್ ಅಚಿಪರೇ, ಅಂದರೆ ಅಚ್ಚುನಲ್ಲಿ ಎಲ್ಲ ಪದಗಳಿಗೆ ಗುಣ ಬರಲ್ಲ. ಅಕಾರ ಪರವಾದರೆ ಸವರ್ಣ ದೀರ್ಘಕ್ಕೆ, ಅಂದರೆ ಸವರ್ಣ ದೀರ್ಘಕ್ಕೆ ಹೋಗ್ತದೆ. ಎ ಓಂಗ್ ಐ ಔಚ್ ಪರವಾದರೆ ವೃದ್ಧಿ ಸಂಧಿಗೆ ಹೋಗುತ್ತದೆ. ಮತ್ತು ಇದೇನು ಅಂದರೆ ಈ ಊರೂಲು 4ಕ್ಕೆ ಮಾತ್ರ ಪರಿಮಿತವಾಗುತ್ತದೆ. ಮರಿ ಇದು ಕಷ್ಟವಲ್ಲವೇ? ಈಕೆ ಹೇಳಿಬಿಟ್ರೆ ಸುಲಭವಾಗ್ತಿತ್ತೆ. ಹೌದು, ಸುಲಭವಾಗ್ತಿತ್ತು. ಆದರೆ ಪಾಣಿನೀಯ ವ್ಯವಸ್ಥದಲ್ಲಿ ಸಾಮಾನ್ಯ ಸೂತ್ರ, ವಿಶೇಷ ಅಂದರೆ ಏನು, ಸಾಮಾನ್ಯ ನಿಯಮ, ವಿಶೇಷ ನಿಯಮ ಅದೆಲ್ಲ ಇದೆ. ಅದು ಮುಂದಿನ ಅದೇನು ವೃದ್ಧಿರೇಚಿ ಎಂದು ಇದಾದ ನಂತರ ವೃದ್ಧಿ ಸಂಧಿ ಬರುತ್ತದೆ. ಆವಾಗ ಈ ಸಾಮಾನ್ಯ ವಿಶೇಷ ನಿಯಮಗಳೇನೋ ಅಲ್ಲಿ ನೋಡೋಣ. ಈ ಸ್ವಲ್ಪ ಸಾಮಾನ್ಯ ನಿಯಮ, ಸಾಮಾನ್ಯ ಸೂತ್ರಕ್ಕೆ ಜನರಲ್ ರೂಲ್ಕಿ ಉತ್ಸರ್ಗ ಎಂದು ಹೇಳ್ತೀವಿ. ಉತ್ಸರ್ಗ ನಿಯಮ, ವಿಶೇಷ ನಿಯಮ. ವಿಶೇಷ ಅಂದರೆ ಅದು, ಉತ್ಸರ್ಗ ಅಂದರೆ ಜನರಲ್ ರೂಲ್, ಇನ್ನೊಂದು ಉತ್ಸರ್ಗ ಅಪವಾದ ಅಂದರೆ ಎಕ್ಸೆಪ್ಷನಲ್ ರೂಲ್. ಜನರಲ್ ರೂಲ್ ಆ್ಯಂಡ್ ಎಕ್ಸೆಪ್ಷನಲ್ ರೂಲ್, ಸಾಮಾನ್ಯ ನಿಯಮ, ಅಪವಾದ ನಿಯಮ. ಉತ್ಸರ್ಗ ನಿಯಮಕ್ಕೆ ಏನು ಹೇಳ್ತೀವಿ, ಅದೇ ಸಾಮಾನ್ಯ ನಿಯಮಕ್ಕೆ ಉತ್ಸರ್ಗ ಎಂದು ಹೇಳ್ತೀವಿ. ಸೊ ಈ ಉತ್ಸರ್ಗ ಅಪವಾದ ಇದೆಲ್ಲ ಏನು ಎನ್ನುವುದು ಸ್ವಲ್ಪ ಕ್ಲಿಷ್ಟವಾಗಿದೆ. ಅದು ಮುಂದಿನ ಸೂತ್ರದಲ್ಲಿ ಬಿಡಿಸಿ ಹೇಳೋಣ. ಅಲ್ಲಿ ಎಲ್ಲ ಒಟ್ಟಿಗೆ ಹೇಳಿಬಿಡ್ತೀವಿ, ಸುಲಭವಾಗ್ತದೆ. ಇಲ್ಲಿ ಮಾತ್ರ ತಿಳ್ಕೊಳ್ಳಬಹುದು, ಅಚಿ ಎಂಬ ಪದವನ್ನು ತಗೊಂಡರೆ ಅದು ಸಾಮಾನ್ಯ ಆಗಿಬಿಡ್ತದೆ. ಅದಕ್ಕೋಸ್ಕರ ಪಾಣಿನಿ ಮೊದಲು ಅಕಾರಕ್ಕೆ ಅಚ್ಚುಪರವಾದರೆ ಎಂದು ಸಾಮಾನ್ಯ ಹೇಳಿ, ಅದರಲ್ಲಿ ಮತ್ತೆ 3 ವಿಂಗಡ ಮಾಡಿ, ಅಕಾರಕ್ಕೆ ಅಕಾರ ಪರವಾದರೆ ಅದು ಸವರ್ಣ ದೀರ್ಘಕ್ಕೆ ಹೋಗುತ್ತದೆ, ಅಕಾರಕ್ಕೆ ಏಚ್ ಪರವಾದರೆ ಅದು ವೃದ್ಧಿ ಸಂಧಿಯಾಗಿ ಬಿಡುತ್ತದೆ. ಈ ಮಧ್ಯದಲ್ಲಿ ಉಳಿದಿರುವ ಇಕ್ ಮಾತ್ರ, ಅಂದರೇನು, ಈ ಊರೂಲೂಕಿ ಮಾತ್ರ ಈ ಗುಣಸಂಧಿ ಅನ್ವಯಿಸುತ್ತದೆ. ಅಂದರೆ ಅಚಿ ಎಂಬ ಪದವನ್ನು, ಸಾಮಾನ್ಯ ಪದವನ್ನು ತಗೊಂಡು ಕೆಲವು ಬಿಡಿಸಿಬಿಡ್ತಾರೆ. ಎಕ್ಸೆಪ್ಷನ್ ಎಂದು ತೆಗೆದು ಬಿಟ್ಟರೆ ಕೊನೆಗೆ ಉಳಿಯುವುದು ಈ ಊರೂಲು ಮಾತ್ರ. ಅದರಿಂದ ಅಕಾರಕ್ಕೆ ಇಕ್ಕುಪರೆ ಎಂದು ಹೇಳಬಹುದಿತ್ತು, ಬಟ್ ಹೇಳಿದ್ದರೆ ಇನ್ನೊಂದು ಪದ ಸೇರಿಸಬೇಕಾಗ್ತದೆ. ಸೂತ್ರ ಉದ್ದದಾಗಿ ಬಿಡ್ತದೆ. ಅವರ ಸೂತ್ರ ಆದಷ್ಟು ಮಟ್ಟಿಗೂ ಸಂಕ್ಷಿಪ್ತ ಮಾಡಬೇಕು. ಒಂದು ಸಂಕ್ಷಿಪ್ತ ಮಾಡುವುದೇ ಅಲ್ಲ, ಇನ್ನೊಂದು ನನಗೆ ಅನಿಸುತ್ತದೆ, ಪಾಣಿನಿ ಇಷ್ಟೆಲ್ಲ ಕ್ಲಿಷ್ಟ ಏಕೆ ಮಾಡಿದ ಅಂದರೆ ಜೀವನವೇ ಹಾಗೆ ಕ್ಲಿಷ್ಟ ಇದೆ, ಪ್ರಪಂಚ ಕ್ಲಿಷ್ಟ. ನೀವು ಸೈನ್ಸ್ ನೋಡಿ, ಯಾವುದೂ ಒಂದು ನಿಯಮ ಹೇಳ್ತೀವಿ, ಮತ್ತು ನಿಯಮಕ್ಕೆ ಬೇಕಾದಷ್ಟು ಎಕ್ಸೆಪ್ಷನ್ಗಳು. ಉದಾಹರಣೆಗೆ ನೋಡಿ, ನೀರು ಅಂದರೆ ಏನು, ಸೈನ್ಸ್ಗೆ ಅನುಗುಣವಾಗಿ ಹೇಳ್ತೀನಿ, ನೀವು ಸೈನ್ಸು ಓದಿದಿರಬಹುದು. ನೀರು ಅಂದರೆ ಏನು ಅಂದರೆ 1 ಡಿಗ್ರಿನಿಂದ 100 ಡಿಗ್ರಿ ಒಳಗೆ ನೀರು ಹೇಳಬಹುದು. ಅದು ನಿಮಗೆ ತಾಪಮಾನ, ಟೆಂಪರೇಚರು 100 ದಾಟಿಬಿಟ್ಟರೆ ಅದು ನೀರಾಗಲ್ಲ, ಅದು ಬಾಷ್ಪ ಅಂದರೆ ಆವಿಯಾಗಿ ಬಿಡ್ತದೆ. ಅಥವಾ 1ಕ್ಕಿಂತ ಕಡಿಮೆ 0 ಆಗಿಬಿಟ್ಟರೆ ಅದು ಮಿಂಚುಗಡ್ಡೆ ಆಗಿಬಿಡ್ತದೆ. ಅದರಿಂದ ನೀರು ಎಂಬ ಮಾತು ಸಾಮಾನ್ಯವಾಗಲ್ಲ. 1 ನಿಂದ 100 ಡಿಗ್ರಿ ಒಳಗೆ ನೀರೆಂಬ ಮಾತು ಅನ್ವಯಿಸುತ್ತದೆ.
ಅದು ಮೇಲೆಗೆ ಹೋದರೆ ಬೇರೆ ಅರ್ಥ ಆಗಿಬಿಡ್ತದೆ. ಹಾಗೆಯೇ ಅಚಿ ಎಂಬುದು ಸಾಮಾನ್ಯ ನಿಯಮ ಹೇಳಿ ಅದರಲ್ಲಿ ಕೆಲವು ಎಕ್ಸೆಪ್ಷನ್ಸು ಬಿಡಿಸಿಬಿಡ್ತಾನೆ. ಮೇಲಿನ ಅಕಾರ ಬಿಡಿಸ್ತಾನೆ, ಕೆಳಗಿನ ಏವೋ ಅಂದರೆ ಎ ಓಂಗ್ ಐ ಔಚ್ ಈ 4 ಅಕ್ಷರಗಳು ಮೇಲಿನ ಅಕಾರ ಅಕ್ಷರ ತೆಗೆದು ಬಿಟ್ಟರೆ ಈ ಮಧ್ಯದಲ್ಲಿರುವ ಆ ಈ ರೂಲು ಯಾರು ತಂದಾರ? ಈಗಲೇ ತಗೊಂಡು ಹೋಗ್ತೀಯಾ ಅಥವಾ ಕೊಟ್ಟುಬಿಡ? ಇಲ್ಲಿಡು, ಕೆಳಗೆ ಆದರೆ ಅದು ಇರ್ತಾ ಅಲ್ಲಿ ಆದರೆ ಅದು ಪಕ್ಕಕ್ಕೆ ಸರಿಸು ಬೀಳುತ್ತದೆ. ಅದಪ್ಪ ಅದೇ ಪಕ್ಕಕ್ಕೆ ಸರಿಸಿ ಇಡು. ಅಲ್ಲಿಡು, ನಾನು ತಗೊಂಡು ನಂತರ ಕಳಿಸ್ತೇನೆ ಅಲ್ಲವೇ? ಆಯಿತು, ಪಾಠ ನಡೆಯುತ್ತೆ. ಆಯಿತು. ಸೊ ಇವು ರೂಲುಗೆ ಮಾತ್ರ ಸಂಕೋಚ ಮಾಡ್ತೀವಿ. ಯದ್ಯಪಿ ಅಚಿ ಎಂಬುದು ಪೂರ್ಣ ಅಚ್ಚುಗಳು ತಗೊಂಡರೂ ಇವು ರೂಲುಗೆ ಮಾತ್ರ ಸಂಕೋಚ ಮಾಡಿ ಮೇಲಿನ ಆಕಾರ ಏಚೆನ್ನುವುದು ಅದು ಬೇರೆ ಸೂತ್ರಗಳು ತಗೊಂಡು ಬಿಡ್ತವೆ, ಬೇರೆ ನಿಯಮಗಳಿಗೆ ಹೋಗಿಬಿಡ್ತದೆ. ಅದರಿಂದ ಅಚ್ಚೆಂದು ಹೇಳಿದ್ದರೂ ಅದು ಕೆಲವೇ ಸಂಕೋಚ ಇವು ರೂಲು ಇಕ್ಕಕ್ಕೆ ಮಾತ್ರ ಅನ್ವಯಿಸಿ ಮಿಕ್ಕದು ಬಿಟ್ಟು ಬಿಡ್ತೀವಿ, ಅಂದರೆ ಬೇರೆ ಸೂತ್ರಗಳು ತಗೊಂಡು ಬಿಡ್ತವೆ. ಇದು ಹೀಗೇಕೆ ಮಾಡಿದ? ಒಂದು ಜನರಲ್ ಪದ ಅಚ್ಚೆಂದು ತಗೊಂಡು ಕೆಲವು ಬೇರೆ ಸೂತ್ರಕ್ಕೆ, ಇದು ಬೇರೆ ಸೂತ್ರಕ್ಕೆ, ಇಷ್ಟುಗಳು ಮಾತ್ರ, ಇಕ್ಕು ಮಾತ್ರ, ಇವು ರೂಲು 4 ಮಾತ್ರ ಅನ್ವಯಿಸುವುದು ಅದೇಕೆ ಅಂದರೆ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ತುಂಬ ಕ್ಲಿಷ್ಟವಾಗಿದೆ. ನಿಯಮಗಳು ನಿಯಮಕ್ಕೆ, ಅಪವಾದಕ್ಕೆ ಇನ್ನೂ ಅಪವಾದ. ಈಗ ಇನ್ನೊಂದು ಅಪವಾದ ಮಾಡಿದರೆ ಮತ್ತೆ ಅದು ಜನರಲ್ ನಿಯಮಕ್ಕೆ ಬಂದು ಬಿಡ್ತದೆ. ಅಪವಾದಕ್ಕೆ ಅಪವಾದ ಇಷ್ಟೆಲ್ಲ ಪಾಣಿನಿ ಮಾಡ್ತಾನೆ. ಅದಕ್ಕೋಸ್ಕರ ಪಾಣಿನಿ ವ್ಯವಸ್ಥೆಯಿಂದ, ಪಾಣಿನಿ ಸೂತ್ರ ವ್ಯವಸ್ಥದಿಂದ ಕಲಿಯುವುದು ಸಂಸ್ಕೃತಕ್ಕೋಸ್ಕರ ಅಷ್ಟು ಬೇಕಾಗಿಲ್ಲ. ಸಂಸ್ಕೃತಕ್ಕೆ ಸ್ವಲ್ಪ ಮಟ್ಟಿಗೆ ಸಾಕು. ಸ್ವಲ್ಪ ಮಟ್ಟಿಗೆ ಸಂಸ್ಕೃತ ಭಾಷಾಜ್ಞಾನಕ್ಕೆ ಎಷ್ಟು ವ್ಯಾಕರಣ ಬೇಕೋ ಅದಕ್ಕಿಂತ ಎರಡನೆಯದು. ನಾನು ಹಿಂದೆ ಹೇಳಿದ್ದೀನಿ ಅನಿಸುತ್ತದೆ, ಈಗ ನಿಮಗೆ ಮತ್ತೊಂದು ಸಲ ಹೇಳ್ತೀನಿ, ನಿಮಗೆ ಅರ್ಥವಾಗ್ತದೆ. ಸಂಸ್ಕೃತವನ್ನು 3 ಹಂತಗಳಲ್ಲಿ, ಸಂಸ್ಕೃತ ವ್ಯಾಕರಣವನ್ನು 3 ಹಂತಗಳಲ್ಲಿ ಕಲಿಯಬಹುದು. ಒಂದು ಭಾಷಕ್ಕೋಸ್ಕರ ಮಾತ್ರ, ಅಂದರೇನು? ಭಾಷೆಯಲ್ಲಿ ಪದಗಳನ್ನು ಹೇಗೆ ತಯಾರು ಮಾಡುವುದು, ವಾಕ್ಯದಲ್ಲಿ ಹೇಗೆ ಬಳಸುವುದಷ್ಟೇ. ಪದವನ್ನು ತಯಾರು ಮಾಡುವುದು, ವಾಕ್ಯದಲ್ಲಿ ಬಳಸುವುದು, ಇಷ್ಟೇ ಸಂಸ್ಕೃತ ಭಾಷೆ. ಇಷ್ಟು ಸಂಸ್ಕೃತ ಭಾಷೆಗೆ ಸ್ವಲ್ಪ ವ್ಯಾಕರಣ ಸಾಕು, ಸ್ವಲ್ಪ ವ್ಯಾಕರಣ ಜ್ಞಾನ ಸಾಕು. ಆದರೆ ಈ ಲಘು ಕೌಮುದಿ ಅಥವಾ ಇಂಥ ವ್ಯಾಕರಣವು ಕೇವಲ ಸಂಸ್ಕೃತ ಭಾಷೆಗೋಸ್ಕರನೇ ಅಲ್ಲ, ಒಂದು ಗಣಿತ, ಒಂದು ಸೈನ್ಸ್ ಆಗಿ ಕಲಿಯುವುದು, ಒಂದು ಗಣಿತ ಶಾಸ್ತ್ರವಾಗಿ ಕಲಿಯುವುದು ಆಗುತ್ತದೆ. ಈಗ ನಾವು ಕಲಿಯುವುದು ಲಘು ಸಿದ್ಧಾಂತ ಕೌಮುದಿ ಒಂದು ಸೈನ್ಸ್ ಆಗಿ ಕಲಿಯುತ್ತಾ ಇದ್ದೇವೆ. ವ್ಯಾಕರಣವನ್ನು ಒಂದು ವಿಜ್ಞಾನವಾಗಿ ಕಲಿಯುತ್ತಾ ಇದ್ದೇವೆ. ಅದು ಕೇವಲ ಭಾಷಾಜ್ಞಾನಕ್ಕೋಸ್ಕರ. ನಿಮ್ಗೆ ಅನಿಸಬಹುದು ಸಂಧಿಗೋಸ್ಕರ ಇಷ್ಟೆಲ್ಲ ನಿಯಮ ಮಾಡಬೇಕಾ ಎಂದು. ಈ ನೋಡಿ, ಆ ಇವು ಆಗುತ್ತದೆ ಹೇಳಿಬಿಟ್ರೆ ಸಾಕ್ತದೆ, ಅದು ಸಾಕು. ಭಾಷೆಗೋಸ್ಕರ ಸಾಕು. ಅಕಾರಕ್ಕೆ ಈ ಪರವಾದರೆ ಎ, ಊ ಪರವಾದರೆ ಓ, ಅಲ್ಲಿ ಹೇಳಿಬಿಟ್ರೆ ಇಷ್ಟೇ ಮುಗಿ. ಈ ಉಣ್ಣ ರಪರಹ ಇದೆಲ್ಲ ನಮಗೇಕೆ ಅಂದು, ಇದೆಲ್ಲ ನಿಮಗೆ ಸಂಸ್ಕೃತ ವ್ಯಾಕರಣದಿಂದ ಭಾಷೆ ಕಲಿಯುವುದಕ್ಕೆ ಇಷ್ಟೇನು ಬೇಕಾಗಿಲ್ಲ. ಈಗ ಇಷ್ಟು ಈ ಮೇಲಿನ ಈ ಟೇಬಲ್ ಹೇಳಿದ್ದೀವಿ ನೋಡಿ, ಈ ಪಟ್ಟಿಕ ಇಷ್ಟು ಸಾಕು. ಈ ಕೆಳಗಿನ ಉರಣ್ ರಪರಹ ಇಷ್ಟೆಲ್ಲ ಸೂತ್ರ ಬೇಕಾಗಿಲ್ಲ. ಆದರೆ ನಾವು ಸಂಸ್ಕೃತ ಭಾಷೆಗೋಸ್ಕರನೇ ಅಲ್ಲ ಗ್ರಾಮವನ್ನು ಎರಡನೆಯ ಹಂತ ಒಂದು ವಿಜ್ಞಾನವಾಗಿ ಕಲಿಯುತ್ತಾ ಇದ್ದೇವೆ. ಆ ವಿಜ್ಞಾನ ಅಂದರೆ ಏನು? ಒಂದು ವಿಜ್ಞಾನ ಅಂದರೆ ಒಂದು ವ್ಯವಸ್ಥೆ ಮಾಡಿ ಸಾಮಾನ್ಯ ನಿಯಮ, ವಿಶೇಷ ನಿಯಮ, ಒಂದು ಸಂಕ್ಷಿಪ್ತ ರೂಪ ಮಾಡುವುದು, ಅದನ್ನು ಬಿಡಿಸಿಬಿಟ್ಟರೆ ಎಕ್ಸ್ಪ್ಯಾಂಡ್ ಆಗುವುದು. ಇದೆಲ್ಲ ಏಕೆ ಅಂದರೆ ನಾವು ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ, ಜೀವನವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಜೀವನವು ಇಷ್ಟು ಕ್ಲಿಷ್ಟವಾಗಿರುತ್ತದೆ. ನಿಯಮಕ್ಕೆ ಅಪವಾದವನ್ಕೆ ಇನ್ನೊಂದು ಅಪವಾದ ಮಾಡಿದರೆ ಅದು ಸಾಮಾನ್ಯ ನಿಯಮಕ್ಕೆ ಬರ್ತದೆ. ಇಷ್ಟೆಲ್ಲ ಕ್ಲಿಷ್ಟ ಅಂದರೆ ಪ್ರಪಂಚವು ಜೀವನವೇ ಅಷ್ಟು ಕ್ಲಿಷ್ಟವಾಗಿದೆ. ಜೀವನದ ಕ್ಲಿಷ್ಟತೆಯನ್ನು ಅರ್ಥ ಮಾಡಿಕೊಂಡರೆ ಬುದ್ಧಿ ಸೂಕ್ಷ್ಮವಾಗುತ್ತದೆ. ಈ ಗಜಿಬಿಜಿ ಅಂದರೆ ಏನು, ಈ ಕನ್ಫ್ಯೂಷನು, ಈ ಕ್ಲಿಷ್ಟತ ಚೆನ್ನಾಗಿ ಅರ್ಥವಾಗಿ ಇದನ್ನು ಬಿಡಿಸುವುದು, ಈ ಕ್ಲಿಷ್ಟವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಳುವುದು, ಯಾವುದನ್ನು ಎಲ್ಲಿ ಬಳಸಬೇಕೆನ್ನುವುದು ಗೊತ್ತಾಗಿ ಬಿಡ್ತದೆ. ಒಂದು ಗಣಿತ ಮನಸ್ಸು ತಯಾರಾಗ್ತದೆ, ಒಂದು ಸೈಂಟಿಫಿಕ್ ಮೈಂಡ್, ವೈಜ್ಞಾನಿಕ ಮನಸ್ಸಾಗುತ್ತದೆ. ಅದಕ್ಕೋಸ್ಕರ ಪಾಣಿನಿ ಸೂತ್ರ ವ್ಯವಸ್ಥೆಯನ್ನು ಎರಡನೇ ಹಂತ ಓದುತ್ತೇವೆ ಒಂದು ವಿಜ್ಞಾನ ರೂಪವಾಗಿ, ಮೂರನೆಯ ಹಂತ ಓದುವುದು ಒಂದು ಫಿಲಾಸಫಿಯಾಗಿ, ಒಂದು ದರ್ಶನ ಶಾಸ್ತ್ರವೇ. ಉದಾಹರಣೆಗೆ ಕ್ರಿಯಾ ಹೇಳ್ತೀವಿ. ಕ್ರಿಯಾ ಅಂದರೆ ಏನು?
ಕ್ರಿಯಾ ಅಂದರೆ ಏನು ಮಾಡುವುದಲ್ಲಿ ಏನಾಗುತ್ತದೆ? ಕ್ರಿಯಾ ಅಂದರೆ ಏನು ಅಂದರೆ ಹೇಳೋದು ಕಷ್ಟ. ಅವ್ರು ಹೇಳ್ತಾರೆ ಕ್ರಿಯಾ ಅಂದರೆ ಏನು ಅಂದರೆ ಪ್ರತಿಯೊಂದಕ್ಕೆ ಒಂದು ಲಕ್ಷಣ ಕೊಡ್ತಾರೆ, ಒಂದು ಡೆಫಿನಿಷನ್ ಕೊಡ್ತಾರೆ. ಅದು ಒಂದು ದರ್ಶನಶಾಸ್ತ್ರ ಆಗುತ್ತದೆ. ಕರ್ತ ಅಂದರೆ ಏನು, ಕ್ರಿಯಾ ಅಂದರೆ ಏನು, ಕ್ರಿಯೆ ಹೇಗೆ ಮಾಡ್ತಾನೆ, ಇಂಥದ್ದೆಲ್ಲ ಸಂಬಂಧ ಅಂದರೆ ಏನು, ಅದೊಂದು ದರ್ಶನಶಾಸ್ತ್ರ. ಅದಕ್ಕೋಸ್ಕರ ಲಘು ಮಂಜೂಷ, ಪರಮ ಲಘು ಮಂಜೂಷ ನೀವು ಕೇಳಿರಬಹುದು. ನಾಗೇಶ ಭಟ್ಟ ಬರೆದಿದ್ದರು, ಅದೆಲ್ಲ ವ್ಯಾಕರಣಶಾಸ್ತ್ರದಲ್ಲೇ. ಲಘು ಮಂಜೂಷ ಎನ್ನುವುದು ದರ್ಶನ ಹೇಳ್ತದೆ. ಈ ಪಾಣಿನಿ ಲಘು ಕೌಮುದಿಯಿಂದ ಶುರು ಮಾಡಿ ಸ್ವಲ್ಪ ಅಷ್ಟಾಧ್ಯಾಯಿ, ಕಾಶಿಕ, ಈವನ್ ಮಹಾಭಾಷ್ಯದಲ್ಲಿ ಎರಡೂ ಇವೆ. ಮಹಾಭಾಷ್ಯದಲ್ಲಿ ಸ್ವಲ್ಪ ವಿಜ್ಞಾನ ಹೇಳಿದ್ದಾರೆ, ಸ್ವಲ್ಪ ದರ್ಶನವೂ ಸ್ವಲ್ಪ ಬರುತ್ತದೆ. ಬಟ್ ದರ್ಶನ ಹೆಚ್ಚಾಗಿ ಬರುವುದು ಸ್ವತಂತ್ರ ಗ್ರಂಥಗಳಿವೆ. ಮಹಾಭಾಷ್ಯದಲ್ಲಿ ಸ್ವಲ್ಪ ದರ್ಶನ ಬರುತ್ತದೆ, ಅದಕ್ಕಿಂತ ಇನ್ನೂ ಹೆಚ್ಚಿನ ದರ್ಶನ ಗ್ರಂಥಗಳೇ ಇವೆ. ಅದೇನು ನಾಗೇಶ ಭಟ್ಟ ಮುಂತಾದವರು ಬರೆದಿರುವ ಲಘುಮಂಜೂಷ ಮುಂತಾದ ಗ್ರಂಥಗಳಲ್ಲಿ ಅದೊಂದು ವ್ಯಾಕರಣ ಒಂದು ದರ್ಶನ. ಅದರಿಂದ ಸಂಸ್ಕೃತ ವ್ಯಾಕರಣವನ್ನು 3 ಹಂತಗಳಲ್ಲಿ ಕಲಿಯಬಹುದು. ಯಾರಿಗೆ ಕೇವಲ ಭಾಷಾಜ್ಞಾನ ಅಂದರೆ, ನಮ್ಮ ದಕ್ಷಿಣ ಭಾರತ ದೇಶದಲ್ಲಿದೆ ನೋಡಿ ಶಬ್ದಮಂಜರಿ, ಧಾತುಮಂಜರಿ, ನಮ್ಮ ವಾದ್ಯಾರು ಪಾಲ್ಘಾಟು ವಾದ್ಯಾರವರು ಮಾಡಿದ್ದಾರೆ. ಎಷ್ಟೋ ಜನರು ಇಲ್ಲಿಯೂ ಸಿಗ್ತವೆ. ಸುಮ್ಮನೆ ಏನದು ರಾಮಃ ರಾಮೌ ರಾಮಾಹ ಶಬ್ದ ರೂಪ ಕಲಿಯುವುದು, ಭವತಿ ಭವತಃ ಭವಂತಿ ಧಾತು ರೂಪ ಕಲಿಯುವುದು, ಕ್ರಿಯಾಪದ ಪಟ್ಟಿಕೆಯನ್ನು ಕಂಠಸ್ಥ ಮಾಡು, ಇದು ಕಂಠಸ್ಥ ಮಾಡು, ವಿಭಕ್ತಿ ಜ್ಞಾನವಾಗುತ್ತದೆ. ಕೆಲವು ಅವ್ಯಯಗಳೆಂದರೆ ಏನು ಗೊತ್ತಾಗ್ತದೆ, ಸ್ವಲ್ಪ ಕಾರಕ ಹೇಳಿಬಿಟ್ಟರೆ ಸಾಕು, ಅಷ್ಟೇ. ಇನ್ನೇನು ನೀವು ಭಾಷಾ ಓದ್ಕೊಳ್ಳಬಹುದು, ನಡೆಯುತ್ತದೆ. ಭಾಷಾ ಓದ್ತಾ ಬಂದುಬಿಡ್ತದೆ ಅಷ್ಟೇ. ಸಂಸ್ಕೃತ ಭಾಷಾ ಜ್ಞಾನಕ್ಕೆ ಶಬ್ದಮಂಜರಿ, ಧಾತುಮಂಜರಿ ಅಂಡ್ ಕೆಲವು ಅವ್ಯಯಗಳು, ಸ್ವಲ್ಪ ಕೃದಂತ ತದ್ದಿತಾಂತ ಸ್ವಲ್ಪ ಪರಿಚಯವಾದರೆ ಸಾಕು, ಅಷ್ಟೇ. ನೀವು ಭಾಷೆ ಕಲಿಯಬಹುದು. ಇಷ್ಟೆಲ್ಲ ವ್ಯಾಕರಣ ಬೇಕಾಗಿಲ್ಲ. ಇದು ವ್ಯಾಕರಣ, ಇದು 2ನೇ ಹಂತ, ಒಂದು ವಿಜ್ಞಾನವಾಗಿ ಕಲಿಯುತ್ತಾ ಇದ್ದೀವಿ. ಅದಕ್ಕೋಸ್ಕರನೇ ನಿಮಗೆ ಕ್ಲಿಷ್ಟ ಆಗ್ತದೆ. ನೀವು ಪೇಷಂಟ್ಲಿ ಅಂದರೆ ತಾಳ್ಮೆಯಿಂದ ನೋಡ್ತಾ ಇದ್ದರೆ ಮೊದಲು ಕಷ್ಟ. ಒಂದು ಸಂಜ್ಞಾ ಪ್ರಕರಣ ಮುಗಿದು, ಸಂಜ್ಞಾ ಪ್ರಕರಣ ಆಯಿತು, ಈ ಸಂಧಿ ಪ್ರಕರಣವರೆಗೂ ಸ್ವಲ್ಪ ಕ್ಲಿಷ್ಟ ಅನಿಸುತ್ತದೆ. ಸಂಧಿ ಪ್ರಕರಣ ಮುಗಿದು ಬಿಟ್ಟು ಯಾವಾಗ ನಾವು ಸುಬಂತಕ್ಕೆ ಬರ್ತೀವೋ, ಅಂದರೆ ನಾಮಪದಗಳನ್ನು ನಿಷ್ಪತ್ತಿ ಮಾಡುವುದು, ಸುಬಂತ ಡೆರಿವೇಷನ್, ಅದು ಬರುತ್ತಾ ಆವಾಗ ನಿಮಗೆ ಅದರ ಮೇಲೆ ಒಂದು ಗ್ರಿಪ್ ಬರುತ್ತದೆ ವ್ಯಾಕರಣ ಮೇಲೆ. ಆ ವ್ಯಾಕರಣದಲ್ಲಿ ರುಚಿ ಹತ್ತುತ್ತದೆ. ಆವಾಗ ಮುಂದೀಗ ಅವನು ವ್ಯಾಕರಣ ರುಚಿ ಹತ್ತರೆ ಈಗ ಅದು ಹುಚ್ಚು ಹಾಗೇನೇ ಇರುತ್ತಾನೆ. ಮತ್ತೆ ಇದೇನು ನೋಡ್ತಾ ಇರುತ್ತಾನೆ. ಒಳಗೆ ಹೋಗ್ತಾ ಇದ್ದರೆ ಎಲ್ಲಿದ್ದಾನೋ ತನಗೆ ಗೊತ್ತೇ ಆಗಲ್ಲ. ಆಧುನಿಕರು ಕಂಪ್ಯೂಟರ್ ಗೇಮ್ಸ್ ಆಡ್ತಾರೆ ನೋಡಿ, ಆ ಕಂಪ್ಯೂಟರ್ ಗೇಮ್ಸ್ನಿಂದ ಏನಿಲ್ಲ, ಟೈಮ್ ವೇಸ್ಟ್ ಆಗ್ತದೆ. ಅದಕ್ಕಿಂತ ಈ ಪಾಣಿನಿ ಕಲ್ತ್ಕೊಳ್ಳಲಿ, ನಿಮಗೆ ಕಂಪ್ಯೂಟರ್ ಗೇಮ್ಸ್ ಹಾಗೇ ಇರುತ್ತದೆ. ಆದರೆ ಇದು ಅತಿಯಾಗಿಯೂ ಹೆಚ್ಚು ಮಾಡಬಾರದು, ಹೆಚ್ಚಾದರೆ ಹುಚ್ಚಾಗಿ ಬಿಡ್ತಾನೆ. ನಾನು ಇತ್ತೀಚೆಗೆ ಒಬ್ಬ ಪಂಡಿತರನ್ನ ಪುಸ್ತಕ ವ್ಯಾಕರಣ ಲಘು ಸಿದ್ಧಾಂತ ಕೌಮುದಿ ನೋಡ್ತಾ ಇದ್ದೀನಿ. ಅದರ ಪೀಠಿಕೆಯಲ್ಲಿ ಅವರು ಸಂಸ್ಕೃತ ವ್ಯಾಕರಣದ ಚರಿತ್ರೆ ಎಂದು ಬರೆದು ಅದರಲ್ಲಿ ಹೇಳ್ತಾನೆ, ಅಬ್ಬಾ ಈ ಸಂಸ್ಕೃತ ವ್ಯಾಕರಣ ಏನೋ ಇರುತ್ತದೆ, ಇದೇಕೆ ತುಂಬ ಹುಡುಕಿ ಅದೊಂದು ಮರಣಾಂತೋ ವ್ಯಾಧಿ ಎಂದು ಅವರು ಬರೆದಿಟ್ಟ. ಮರಣಾಂತೋ ವ್ಯಾಧಿ ಎಂದು. ವ್ಯಾಕರಣವನ್ನು ಒಂದು ಸೈನ್ಸಾಗಿ ಕಲಿತುಕೊಂಡರೆ ಅಷ್ಟು ಮಾತ್ರ ಸಾಕು, ಅದು ಹುಚ್ಚಾಗಬಾರದು. ಹುಚ್ಚಾಗಿ ಬಿಟ್ಟರೆ ಕಂಪ್ಯೂಟರ್ ಗೇಮ್ ಅಡಿಕ್ಷನ್ ಮಾಡ್ತದೆ ನೋಡಿ, ಇದು ಅಡಿಕ್ಷನ್ ಮಾಡ್ತದೆ. ಇದು ಅಡಿಕ್ಷನ್ ಆಗಿಬಿಟ್ಟರೆ ಈ ವ್ಯಾಕರಣ ಸೈನ್ಸ್ ಅಡಿಕ್ಷನ್ ಆಗಿಬಿಟ್ಟರೆ ಅದೊಂದು ಮರಣ ಅಂತ ವ್ಯಾಧಿ, ಹುಚ್ಚಾಗಿ ಬಿಡ್ತಾನೆ. ಹುಚ್ಚಂದರೆ ಈಗ ಅದರಲ್ಲೇ ಇರ್ತಾನೆ. ಈಗ ಪ್ರತಿಯೊಂದು ಅದೊಂದು ಬಗೆ, ಅದು ಅಡಿಕ್ಷನ್ ಆಗಿಬಿಡ್ತದೆ. ಅಡಿಕ್ಷನ್ ಆಗಬಾರದು, ವ್ಯಸನ. ಭಾಷಾಜ್ಞಾನವಲ್ಲದೆ ಸ್ವಲ್ಪ ಅದರಲ್ಲಿರುವಂಥ ಒಂದು ಸ್ವಾರಸ್ಯ, ಆ ವ್ಯಾಕರಣದ ಒಂದು ಸೈನ್ಸ್ ಕಲಿತುಕೊಂಡರೆ ಅದು ಒಂದು ಸಾರಸ್ಯ, ಇಂಟ್ರೆಸ್ಟಿಂಗ್ ಅನಿಸ್ತದೆ. ಬುದ್ಧಿ ಸೂಕ್ಷ್ಮವಾಗುತ್ತದೆ, ಶುದ್ಧವಾಗುತ್ತದೆ. ಬುದ್ಧಿ ಸೂಕ್ಷ್ಮತದಿಂದ ನಮ್ಮ ಜೀವನದಲ್ಲಿ ಯಾವುದೇ ವಿಚಾರ ಮಾಡಲಿ ಯುಕ್ತಿಯುಕ್ತವಾಗಿ ವಿಚಾರ ಮಾಡುವುದು, ಲಾಜಿಕಲ್ ಥಿಂಕಿಂಗ್ ಅಭ್ಯಾಸ ಆಗುತ್ತದೆ. ಭಾಷಾ ಮಾತಾಡುವಾಗಲೂ ಕರೆಕ್ಟಾಗಿ ಮಾತಾಡ್ತಾನೆ. ಅಂದರೆ ಮಾತಾಡುವಾಗ ಮನುಷ್ಯ ಅದಕ್ಕೋಸ್ಕರ ನೋಡಿ, ಸಂಸ್ಕೃತ ವ್ಯಾಕರಣ ಕಲಿತಿರುವವರು ಮಾತಾಡಿದ್ದರೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾನೆ. ವ್ಯರ್ಥ ಪದ ಬಳಸಲ್ಲ. ಎಲ್ಲಿ ಬೇಕೋ ಅಲ್ಲೇ ಕರೆಕ್ಟ್ ಸಂದರ್ಭದಲ್ಲೇ ಬಳಸ್ತಾನೆ. ವ್ಯರ್ಥ ಪದ ಬಳಸಲ್ಲ. ಒಂದು ಪದ ವ್ಯರ್ಥವಾಗಲ್ಲ. ಅದು ಹೇಳಿದ್ದಾರೆ ಎಂದು ಯಾವುದೇ ಒಂದು ಅರ್ಥ ಇಟ್ಕೊಂಡೇ ಹೇಳ್ತಾರೆ. ಹಾಗೆಯೇ ಯುಕ್ತಿಯುಕ್ತವಾಗಿ ಚಿಂತನ, ಒಂದು ಲಾಜಿಕಲ್ ಥಿಂಕಿಂಗ್ ಬರುತ್ತದೆ. ಅದಕ್ಕೋಸ್ಕರ ವ್ಯಾಕರಣ ಕಲಿಯುವುದರಿಂದ ಶಬ್ದ ಸಾಧುತ್ವ ಗೊತ್ತಾಗ್ತದೆ, ವಾಕ್ಯ ಸರಿಯಾಗಿ ಬಳಸ್ತಾನೆ, ವ್ಯರ್ಥ ಪದ ಇರುವುದಿಲ್ಲ.
ಇನ್ನೊಬ್ಬರಿಗೆ ಕರೆಕ್ಟಾಗಿ ಲಾಜಿಕಲ್ ಥಿಂಕಿಂಗ್ ಆ್ಯಂಡ್ ಲಾಜಿಕಲ್ ಎಕ್ಸ್ಪ್ರೆಷನ್ ಅದು ಬರುತ್ತದೆ. ಅದಕ್ಕೋಸ್ಕರ ಇದೊಂದು ಸೈನ್ಸ್ ಆಗಿ ಕಲಿಯುತ್ತಾ ಇದ್ದೀವಿ. ಸ್ವಲ್ಪ ತಾಳ್ಮೆಯಿಂದ ಕೇಳಿ. ನನ್ನದು ಸ್ವಲ್ಪ ರಿಪಿಟೇಷನ್ ಸ್ವಭಾವ, ಮತ್ತೆ ಮತ್ತೆ ರಿಪೀಟ್ ಮಾಡ್ತೀನಿ, ನಿಮಗೆ ಅರ್ಥವಾಗ್ತದೆ. ಓಕೆ. ಸೊ ಆಕೆ ಇಕ್ಕೆ ಹೊಂದುತ್ತದೆ. ಅಚ್ಚಿ ಎಂದು ತಗೊಂಡರು. ಇಲ್ಲಿ ಮೇಲೆ ಜಾಗ ಇಲ್ಲ, ನಾನು ಬರೆಯಲ್ಲ, ಹೀಗೆ ಅಚ್ಚಿ ನಾನು ಬಾಯಿನಿಂದ ಹೇಳ್ತಾ ಇದ್ದೀನಿ, ನೀವೇ ಬರ್ಕೊಳ್ಳಬಹುದು. ಅವರ್ನಾಥ್ ಅಚಿಪರೇ ಅಲ್ಲವೇ? ಏಕಃ ಗುಣಃ ಆದೇಶಃ. ಇಲ್ಲಿ ನೋಡಿ, ಅವರ್ನಾಥ್ ಈ ಆಕಿ ಮೇಲೆ ಆತ್ ಅಂತ ಬರ್ಕೊಂಡು, ಅಚಿಪರೆ ಈ ಊರುಲುಕಿ ಮೇಲೆ ಅಚಿಪರೆ ಬರ್ಕೊಂಡು, ಅವರ್ನಾಥ್ ಆತ್ ಅಚಿಪರೆ ಗುಣಃ ಏಕಃ ಗುಣಃ. ಅದು ಈ 3 ಪದಗಳು. ಆತ್ ಕೆಳಗೆ ಅಕಾರ ಬರೆದಿದ್ದೇವೆ, ಅಚಿ ಕೆಳಗೆ ಈ ಊರುಲು ಮಾತ್ರ, ಮಿಕ್ಕದು ಮಾತ್ರ ವೃದ್ಧಿ ಸಂಧಿ ಸವರ್ಣ ದೀರ್ಘಕ್ಕೆ ಹೋಗಿಬಿಡ್ತವೆ ಮಿಕ್ಕ ಅಕ್ಷರಗಳು. ಅದು ಮುಂದಿನ ಸೂತ್ರದಲ್ಲಿ ಹೇಳೋಣ. ವೃದ್ಧಿ ಸೂತ್ರ ಬಂದಾಗ ಇನ್ನೂ ಸ್ವಲ್ಪ ವಿವರವಾಗಿ ಹೇಳೋಣ. ಈಗ ಇಲ್ಲಿ ನೋಡಿ, ಗುಣ ಬರುತ್ತದೆ ಅಂದರೆ, ಗುಣ ಅಂದರೆ ಏನು? ಸೂತ್ರ ಏನಿದೆ? ಅದೇಂಗುಣ. ಅದೇಂಗುಣ ಅಂದರೆ ಎ ಓ ಇದೆ, ಒಪ್ಕೊಳ್ತೀವಿ, ಏಂಗ್ ಆಯಿತು. ಈಗ ಅರ್ ಹೇಗೆ ಬಂತು? ಅದೇಂಗುಣ ಅಂದರೆ ಎ ಓ ಬಂತು, ಗೊತ್ತಾಯಿತು. ಈ ಊಕಿ ಎ ಬರುತ್ತದೆ. ಇದು ಉದಾಹರಣೆ ಹೇಳಿಬಿಡಲ್ಲ. ಆಕಿ ಈ ಪರವಾದರೆ ಎ ಬರುತ್ತದೆ. ಇದಕ್ಕೆ ಉದಾಹರಣೆ ಏನು? ಉಪ ಪ್ಲಸ್ ಇಂದ್ರಃ. ಇದು ಹಿಂದಿನ ಪಾಠದಲ್ಲಿ ಹೇಳಿದ್ದೇವೆ. ಉಪೇಂದ್ರ. ಗಂಗಾ ಪ್ಲಸ್ ಉದಕಂ ಗಂಗೋದಕಂ. ಈ 2 ಉದಾಹರಣೆಗಳನ್ನು ಹೇಳಿದ್ದೇವೆ, ಮತ್ತೆ ರಿಪಿಟೇಷನ್ ಬೇಡ. ಈಗ ಆಕಿ ರೂಪರವಾದರೆ ಅರ್ ಎಲ್ಲಿಂದ ಬಂತು? ಪ್ರಶ್ನ. ಏಕೆಂದರೆ ಗುಣದಲ್ಲಿ ಅಕಾರವೇ ಇದೆ ಹೊರತು ರ ಇಲ್ಲವಲ್ಲ, ರೇಫ ಇಲ್ಲ. ಅಕಾರಕ್ಕೆ ಲೂಪರವಾದರೆ ಅಲ್ ಬರುತ್ತದೆ ಎಂದು ಹೇಳಿದ್ದೀವಿ. ಅರ್ ಬರುತ್ತದೆ, ಇಲ್ಲಿ ಅಲ್ ಬರುತ್ತದೆ. ನಾವು ಗುಣದಲ್ಲಿ ಅಕಾರವೇ ಗುಣ ಎಂದು ಕಲಿತುಕೊಂಡಿದ್ದೇವೆ. ಏಕೆ? ಅದೇಂಗುಣ. ಅದೇಂಗುಣ ಸೂತ್ರದಲ್ಲಿ ಅತ್ತು ಏಂಗ್ ಆಯಿತು ಮೇಲೆ. ಅತ್ತಂದರೆ ಓನ್ಲಿ ಅಕಾರವೇ ಬರಬೇಕು. ಈ ಲ ಎಲ್ಲಿಂದ ಬಂತು? ಇದಕ್ಕೆ ಸೂತ್ರ ಹೇಳ್ತದೆ ಉರಣ್ ರಪರಹ. ಉರಣ್ ರಪರಹ. ಈ ಸೂತ್ರ ಸ್ವಲ್ಪ ಸೂಕ್ಷ್ಮವಾಗಿದೆ, ಕ್ಲಿಷ್ಟವಾಗಿದೆ, ಹೇಳ್ತೀನಿ. ಉಹು ಅಣ್ ರಪರಹ. ಉಹು ಅಣ್ ರಪ. ಉರಣ್ ರಪರಹ ಪದಚ್ಛೇದ ಮಾಡಿದ್ದರೆ ಉಹು ಅಣ್ ರಪರಹ. ಈ ಒಂದೊಂದು ಅಕ್ಷರ ಕುರಿತು ತಿಳಿಯತಕ್ಕದ್ದು, ತುಂಬ ಕ್ಲಿಷ್ಟವಾದ. ಈ ಉರಣ್ ರಪರಹ ಅತ್ಯಂತ ಕ್ಲಿಷ್ಟ ಸೂತ್ರ. ಸಂಜ್ಞಾ ಸೂತ್ರದಲ್ಲಿ ಅದೇನು ಅವಿಧೀಯಮಾನೋ ಅಣುದಿತ್ ಸವರ್ಣ ಸಚ ಅಪ್ರತ್ಯಯ, ಅದು ಕ್ಲಿಷ್ಟ. ಅದು ಸ್ವಲ್ಪ ತುಂಬ ಬಿಡಿಸಿ ಹೇಳಬೇಕು, ವಿವರಿಸಿ. ಇದು ಅಷ್ಟೇ, ಉರಣ್ ರಪರಹ ಸ್ವಲ್ಪ ಬಿಡಿಸಬೇಕು. ಸ್ವಲ್ಪ ಪೇಷಂಟ್ಲಿ ಕೇಳಿದರೆ ಅರ್ಥವಾಗ್ತದೆ, ಅಷ್ಟೇನು ಕಷ್ಟವಿಲ್ಲ. ಓಕೆ. ಉಹು ಅಂದರೆ ಇದು ಷಷ್ಠಿ ವಿಭಕ್ತಿ, ಅದಕ್ಕೋಸ್ಕರ ಸ್ಥಾನೇ ಸೇರಿಸ್ತೀವಿ. ಉಕಾರ ಸ್ಥಾನೇ. ಬರೀ ಉಹು ಹೇಳಿದ್ದೀವಿ. ಏನು ಉಹು ಎನ್ನುವುದು? ಅದು ಈಗ ಅಲ್ಲ, ನಿಮಗೆ ಸುಪ್ಪು ಪ್ರತ್ಯಯಗಳು ಗೊತ್ತಾದ ನಂತರ ಅರ್ಥವಾಗ್ತದೆ. ಈಗ ಮಾತ್ರ ಇಷ್ಟೇ ನೆನಪಿಟ್ಕೊಂಡು, ಇದು ಋಕಾರದ ಷಷ್ಠಿ ವಿಭಕ್ತಿ ಉಹು. ನಿಮಗೆ ಸಂಸ್ಕೃತವು ಮೊದಲೇ ಗೊತ್ತಿದ್ದರೆ ಸ್ವಲ್ಪ ಹೇಳ್ತೀನಿ. ಕರ್ತೃ ಶಬ್ದ ಇದೆ ನೋಡಿ. ಕರ್ತೃ ಶಬ್ದ ಕರ್ತ ಕರ್ತಾರವು ಕರ್ತಾರಃ, ಅಥವಾ ಧಾತಾ ಧಾತಾರವು ಧಾತಾರಃ. ಈ ಧಾತೃ ಶಬ್ದ ಋಕಾರ ಅಂತ ಶಬ್ದ. ಯಾರಿಗೆ ಅರ್ಥವಾಗಲ್ಲವೋ ಬಿಟ್ಟು ಬಿಡಿ, ಯಾರಿಗೆ ಅರ್ಥವಾಗ್ತದೋ ತಿಳ್ಕೊಂಡು ಮತ್ತೆ ಬಂದಾಗ ನಿಮಗೆ ಗೊತ್ತಾಗ್ತದೆ. ಋಕಾರ ಅಂತ ಶಬ್ದವು ಧಾತೃ ಧಾತಾ ಧಾತಾರವು ಧಾತಾರಃ ಧಾತೃ ಶಬ್ದ. ಅದರ ಷಷ್ಠಿ ವಿಭಕ್ತಿಗೆ ಬಂದಾಗ ಧಾತು ಧಾತ್ರೋಹ ಧಾತॄಣಾಂ ಆಗುತ್ತದೆ. ಧಾತು ಷಷ್ಠಿ ಏಕವಚನ ಉಹು ಆಗುತ್ತದೆ ನೋಡಿ. ಅಂದರೆ ಋಕಾರ ಎಂಬ ಅಕ್ಷರಕ್ಕೆ ಷಷ್ಠಿ ವಿಭಕ್ತಿ ಉಹು ಆಗುತ್ತದೆ. ಈ ಉಹು ಯಾವುದು? ರು ಅಕ್ಷರದ ಷಷ್ಠಿ. ಇಲ್ಲಿ ಬರ್ಕೊಂಡು ಋಕಾರ ಸ್ಥಾನೇ. ಉಸ್ಥಾನೆ ಅಂದರೆ ಅರ್ಥವೇನು? ಋಕಾರ ಸ್ಥಾನೇ. ಉಸ್ಥಾನೆ ಅಂದರೆ ರು ಸ್ಥಾನೇ ಎಂದರ್ಥ. ಅಷ್ಟೇ, ಈಗ ನಾನು ಮತ್ತೆ ಬರೆಯಬೇಡ. ಋಕಾರ ಸ್ಥಾನೇ ಎಂದರ್ಥ. ಏಕೆ? ಇದು ಅನ್ನುವುದು ರು ಅಕ್ಷರದ ಷಷ್ಠಿ. ಅದು ಷಷ್ಠಿ ಹೇಗೆ ಅಂದರೆ ಸ್ವಲ್ಪ ನಿಮಗೆ ಧಾತೃ ಶಬ್ದ ಋಕಾರ ಅಂತ ಶಬ್ದ ಗೊತ್ತಾಗಬೇಕು. ಇಲ್ಲದಿದ್ದರೆ ಸುಮ್ಮನೆ ಒಪ್ಕೊಂಡು ನಂತರ ಗೊತ್ತಾಗ್ತದೆ. ಋಕಾರ ಸ್ಥಾನೇ. ಇಲ್ಲಿ ಇನ್ನೊಂದು ಅಕ್ಷರ ಋಕಾರ ಸ್ಥಾನೇ ಅಂದರೆ ಮತ್ತೆ ಹಿಂದೆ ಸಂಜ್ಞಾ ಪ್ರಕರಣದಲ್ಲಿ ನಾವು ನೋಡಿದ್ದೇವೆ. ಋಲು ವರ್ಣಯೋ ಸಾವರ್ಣ್ಯಂ ವಾಚ್ಯಂ. ಋಕಾರ ಎಲ್ಲೆಲ್ಲಿ ಹೇಳ್ತೀವೋ ಅದು ಲುಕಾರಕ್ಕೆ ಪ್ರತಿನಿಧಿ ಆಗುತ್ತದೆ. ರು ಹೇಳಿಬಿಟ್ಟರೆ ಅದು ರು ಲು ಎರಡೂ ಆಗುತ್ತದೆ. ರು ಲು ಎರಡೂ ಆಗುತ್ತದೆ. ಏಕೆ?
ಋಲು ವರ್ಣಯೋರ್ಮಿತ ಸಾವರ್ಣ್ಯಂ ವಾಚ್ಯಂ. ಆದ್ದರಿಂದ ಋಕಾರಸ್ಥಾನೆ ಅಂದರೆ ಲುಕಾರಸ್ಥಾನೆ ಎರಡೂ ಆಗಿಬಿಡ್ತವೆ. ಇನ್ನೊಂದೇನೆಂದರೆ ಅಣುದಿತ್ ಸವರ್ಣಸ್ಯ ಚ ಅಪ್ರತ್ಯಯ. ಆ ಸೂತ್ರವು ಇಲ್ಲಿ ಹೊಂದುತ್ತದೆ. ಅಣ್ ಉದಿತ್ ಅಪ್ರತ್ಯಯ. ಪ್ರತ್ಯಯ ಅಂದರೆ ವಿಧೀಯಮಾನವು ಪ್ರಥಮ ವಿಭಕ್ತಿ ಇರುವುದು ಪ್ರತ್ಯಯ. ಈಗ ಅಣ್ ಇಕೋ ಎಣಚಿಯಲ್ಲಿ ಎಣ್ಣೆನ್ನುವುದು ಅದು ಆದೇಶ. ಈ ಅಣ್ಣೆನ್ನುವುದು ಆದೇಶ. ಇದು ಆದೇಶವನ್ನು ಬಿಟ್ಟು ಸ್ಥಾನ ಇದೆ ನೋಡಿ, ಷಷ್ಠಿ ಸ್ಥಾನ ಪರವಾಗಿರುವುದು ಸಪ್ತಮಿ ಸ್ಥಾನ. ಷಷ್ಠಿ ಸ್ಥಾನ ಸಪ್ತಮಿ ಸ್ಥಾನದಲ್ಲಿ ಅಂದರೆ ಷಷ್ಠಿ ವಿಭಕ್ತ್ಯಂತ ಪದ, ಸಪ್ತಮಿ ವಿಭಕ್ತ್ಯಂತ ಪದ. ಷಷ್ಠಿ ವಿಭಕ್ತಿಗೇನು ಷಷ್ಠಿ ಸ್ಥಾನೇ, ಸಪ್ತಮಿ ವಿಭಕ್ತಿ ಕರ್ತವ್ಯೇನು ತತ್ಪರೇ, ಅದು ಪರವಾದರೆ. ಅಂದರೆ ಷಷ್ಠಿ ವಿಭಕ್ತ್ಯಂತ ಪದ, ಸಪ್ತಮಿ ವಿಭಕ್ತ್ಯಂತ ಪದಗಳಲ್ಲಿ ಒಂದು ಋಕಾರ ಹೇಳಿದ್ದರೆ ಅದು ಲುಕಾರವು ತಗೊಳ್ಳಬಹುದು. ಅಂದರೆ ಒಂದು ಅಕ್ಷರ ಕೊಟ್ಟರೆ ಅದರ ಸವರ್ಣಗಳೆಲ್ಲ ತಗೊಳ್ಳಬಹುದು. ಇಲ್ಲಿ ರು ಹೇಳಿದರೆ ರು ಅಕ್ಷರದ ಸವರ್ಣ ಲುಕಾರವೂ ಆಗುತ್ತದೆ. ಇದು ಉಕಾರ ಸ್ಥಾನೇ ಷಷ್ಠಿ ವಿಭಕ್ತಿ ಇದೆ. ಅದರಿಂದ ಅಣುದಿತ್ ಸವರ್ಣಸ್ಯ ಚ ಅಪ್ರತ್ಯಯ. ಸವರ್ಣಸ್ಯ ಇದು ಸವರ್ಣಕ್ಕೆ ಆಗುತ್ತದೆ. ಅದರಿಂದ ಋಕಾರಕ್ಕೆ ಸವರ್ಣ. ಋಲುವರ್ಣಯೋ ಸಾವರ್ಣ್ಯಂ ವಾಚ್ಯಂ ಅದೊಂದು ವಾರ್ತಿಕ, ಅದು ಹೇಳಿದ್ದೇವೆ. ಆದ್ದರಿಂದ ಇದು ಉಹು ಅಂದರೆ ರುವರ್ಣಸ್ಯ ಷಷ್ಠಿ ವಿಭಕ್ತಿ. ಆ ರು ಲುಕಾರಕ್ಕೆ ರು ಲು ಎರಡೂ ಒಂದೇ ಸವರ್ಣವಾಗುವುದರಿಂದ ಋಕಾರಸ್ಥಾನೆ ಅಂದರೆ ಲುಕಾರಸ್ಥಾನೆ ಎಂದು ಆಗುತ್ತದೆ. ಆಯಿತಾ? ಈಗ ಅಣ್ ಹೇಳೋಣ. ಋಕಾರಸ್ಥಾನೆ ಅಣ್ ಭವತಿ. ಅಣ್ ಆದೇಶ. ಅಣ್ ಆದೇಶ ಭವತಿ ಅಂದರೆ ಇಲ್ಲಿ ಅಣ್ ಯದ್ಯಪಿ ಹೇಳಿದ್ದರು ಅಣ್ ಅಂದರೆ ಈ ಊರೂಲು ಏನಾಗುತ್ತದೆ? ಐ ಉಣ್ ಆಗುತ್ತದೆ. ಈ ಉಣ್ ಮೂರು. ಆದರೆ ಈವು ಇಲ್ಲಿ ಬರಲ್ಲ. ಈವು ಇಲ್ಲಿ ತಗೊಳ್ಳಲ್ಲ ನಾವು. ಅಣ್ ಅಂದರೆ ಅಕಾರ ಮಾತ್ರವೇ ತಗೊಳ್ತೀವಿ. ಏಕೆ ಅಂದರೆ ಇಲ್ಲಿ ಗುಣದಲ್ಲಿ ಅದೇಂ ಗುಣ. ಇವನು ಅಕಾರವೇ ಗುಣ ಎಂದು ಹೇಳಿದ. ಈ ಎರಡಕ್ಕೆ ಆ ಒಂದೇ ಬರುತ್ತದೆ. ಏಕೆ? ಅದೇಂ ಗುಣ ಸೂತ್ರದಲ್ಲಿ ಈವು ಅನ್ನು ಗುಣ ಹೇಳಲಿಲ್ಲ, ಅಕಾರವೇ ಗುಣ ಹೇಳಿದ. మరి ಇಲ್ಲಿ ಆದ್ಗುಣ ಅಂದರೆ ಗುಣ ಬರುತ್ತದೆ ಎಂದು ಹೇಳಿದವಲ್ಲ. ಗುಣ ಬರುತ್ತದೆ. ಗುಣ ಅಂದರೆ ಏನು? ಅಕಾರವೇ ಗುಣ, ಈವುಗಳು ಗುಣ ಅಲ್ಲ. ಅದರಿಂದ ಅಣ್ ಯದ್ಯಪಿ ಹೇಳಿದ್ದರು, ಪ್ರತ್ಯಾಹಾರ ಅಣ್ ಹೇಳಿದ್ದರು, ಇಲ್ಲಿ ಮಾತ್ರ ಅಕಾರವೇ ತಗೊಳ್ತೀವಿ, ಈವು ತಗೊಳ್ಳಲ್ಲ. ಇದು మరి ಒಂದು ಅಕಾರವೇ ಹೇಳಬಹುದಿತ್ತೆ ಅಂದರೆ ಮೊದಲೇ ಹೇಳಿದ್ದೀನಲ್ಲ. ಅಣ್ಣೆಂದು ಹೇಳಿ ಅದರಲ್ಲಿ ಮೊದಲು ಹೇಳ್ತಾನೆ ಮತ್ತು ಎಕ್ಸೆಪ್ಷನ್ಸ್ ತೆಗೆದು ಬಿಡ್ತಾನೆ. ಹೇಳ್ತಾನೆ ಎಕ್ಸೆಪ್ಷನ್ಸ್ ಮಾಡಿಬಿಡ್ತಾನೆ. ಇದು ಅದು ಕ್ಲಿಷ್ಟನೇ. ಏಕೆಂದರೆ ಇದೊಂದು ಸೈನ್ಸು. ಏಕೆಂದರೆ ಲೈಫ್ ಹಾಗೇ ಇದೆ. ಅದಕ್ಕೋಸ್ಕರ ಕ್ಲಿಷ್ಟತಾ ಮತ್ತು ಅಪವಾದ, ಜನರಲ್ ರೂಲ್ ಎಕ್ಸೆಪ್ಷನಲ್, ಜನರಲ್ ರೂಲ್ ಎಕ್ಸೆಪ್ಷನಲ್, ಹಾಗೆ ಮಾಡಲೇಬೇಕು. ಅಣ್ಣೆಂದು ಹೇಳಿದ್ದರು, ಅಕಾರವೇ ತಗೊಳ್ತೀವಿ, ಈವು ಇಲ್ಲಿ ಹೊಂದಲ್ಲ. ಓಕೆ. ಋಕಾರಸ್ಥಾನೆ ಲುಕಾರಸ್ಥಾನೆ ಯಾವ ಅಣ್ ಬರುತ್ತದೋ ಇಲ್ಲಿ ಹೇಳಿದ್ದೀವಿ ನೋಡಿ. ಇಲ್ಲಿ ಅಕಾರ ಬರುತ್ತದೋ ಅಂದರೆ ಅದೇಂ ಗುಣ ಎಂದು ಸೂತ್ರದಿಂದ ಅಕಾರವು ಗುಣ ಆಗುತ್ತದೆ. ಮళ్ళీ ಆದ್ಗುಣ ಸೂತ್ರದಿಂದ ಗುಣಾದೇಶ ಬರುತ್ತದೆ, ಅಂದರೆ ಅಕಾರಾದೇಶ. ಈಗ ಈ ಸೂತ್ರ ಉರಂಡ್ರ ಪರಹ ಎನ್ನುವ ಸೂತ್ರ ಅದೇಂ ಗುಣಕ್ಕೆ ಸಪ್ಲಿಮೆಂಟ್ ಸೂತ್ರ. ಅದೇಂ ಗುಣ ಈ ಸೂತ್ರಕ್ಕೆ ಉರಂಡ್ರ ಪರಹ ಎನ್ನುವುದು ಅದು ಸಪ್ಲಿಮೆಂಟ್ ಸೂತ್ರ, ಅದಕ್ಕೆ ಪರಿಶಿಷ್ಟ. ಅಂದರೆ ಬರುವಂಥ ಅಕಾರ ಕೇವಲ ಆ ಮಾತ್ರ ಬರಲ್ಲ, ರಪರಹ ಬರುತ್ತದೆ ಎಂದು ಹೇಳ್ತಾರೆ. ಇಲ್ಲಿ ಈ ರಪರ ಎನ್ನುವುದು ಸಾಮಾನ್ಯ ರ ಅಲ್ಲ, ಇದು ಕಲಿಯಬೇಕು. ಇದು ರಪರ. ರ ಅಂದರೆ ಅನುನಾಸಿಕ ರ. ಅದು ಇದು ಸಾಮಾನ್ಯ ರಪರ ಅಲ್ಲ, ಸಾಮಾನ್ಯ ರ, ಸಾಮಾನ್ಯ ರೇಫ ಅಲ್ಲ. ಇದು ರಪರಹ. ಉರಣ್ ರಪರಹ ಹೇಳಬೇಕಿತ್ತು, ರಾ ಎಂದು ಅನುನಾಸಿಕ ಹೇಳಬೇಕಿತ್ತು. ಆದರೆ ಅನುನಾಸಿಕ ಹೇಳುವುದು ಸಂಪ್ರದಾಯದಲ್ಲಿ ಲುಪ್ತವಾಯಿತು, ಹೇಳುತ್ತಾ ಇಲ್ಲ. ಅದಕ್ಕೋಸ್ಕರ ಇವರೇನು ಹೇಳ್ತಾರೆ? ಪ್ರತಿಜ್ಞಾನುನಾಸಿಕ್ಯಾಹ ಪಾಣಿನೀಯಾಹ. ಇದು ಅನುನಾಸಿಕ ಅಕ್ಷರ. ಇದು ಅನುನಾಸಿಕ ಅಕ್ಷರ ಹೇಗೆ ಗೊತ್ತಾಗ್ತದೆ ಅಂದರೆ, ಪೂರ್ವವು ಪಾಣಿನಿ ಕಾಲದಲ್ಲಿತ್ತು,
ಅದು ಸೂತ್ರಗಳಲ್ಲಿ ಪಾಣಿನಿ ಎಲ್ಲೆಲ್ಲಿ ಅನುನಾಸಿಕವಿತ್ತೋ ಅನುನಾಸಿಕವಾಗೇ ಉಚ್ಚಾರಣೆ ಮಾಡುತ್ತಿದ್ದರಂತೆ. ಅನಂತರ ಕಾಲದಲ್ಲಿ ಯಾವಾಗ ಹೋಯಿತು, ಭಟ್ಟೋಜಿ ದೀಕ್ಷಿತ ಕಾಲಕ್ಕೆ, ಅಂದರೆ 15-16ನೇ ಶತಮಾನಕ್ಕೆ ಹೋಯಿತು. 15ನೇ ಶತಮಾನಕ್ಕೆ ಈ ಅನುನಾಸಿಕ ಉಚ್ಚಾರಣೆ ಹೋಯಿತು. ಅದರಿಂದ ಸುಮ್ಮನೆ ರಪರ ಎಂದು ಹೇಳಿ ಇದು ಅನುನಾಸಿಕಪ್ಪ ಎಂದು ಗುರುಗಳು ಹೇಳ್ತಾರೆ. ಆಯಿತು ಗುರುಗಳೇ ಎಂದು ನೆನಪಿಟ್ಕೊಳ್ತಾನೆ. ಹಾಗೆ ಅಂದರೆ ಪ್ರತಿಜ್ಞಾನುನಾಸಿಕ್ಯಾ ಪಾಣಿನೀಯಾ, ಪಾಣಿನಿ ಅನುಯಾಯಿಗಳು ಭಟ್ಟೋಜಿ ದೀಕ್ಷಿತರ ಕಾಲದಿಂದ ಗುರುಗಳು ಪ್ರತಿಜ್ಞೆ ಮಾಡ್ತಾರೆ. ಪ್ರತಿಜ್ಞೆ ಅಂದರೆ ಹೇಳುವುದರಿಂದ ಇದು ಅನುನಾಸಿಕ ಎಂದು ತಿಳ್ಕೊಳ್ತಾರೆ ಪಾಣಿನೀಯರು. ನಾನು ಮಾತ್ರ ಅನುನಾಸಿಕ ಬರೆದೇ ಇಟ್ಟಿದ್ದೀನಿ ನೋಡಿ, ಇಲ್ಲಿ ನೋಡಿ, ನಾನು ಅನುನಾಸಿಕ ಬರೆದೇ ಇಟ್ಟೆ, ನಿಮಗೆ ಗೊತ್ತಾಗಿಬಿಡ್ತದೆ. ಆಯಿತು. ಈಗ ಇಲ್ಲಿ ಇದು ರಾ ಎನ್ನುವುದು ಅನುನಾಸಿಕವಾದರೆ ಏನು ವಿಶೇಷ ಅಂದರೆ ಇದೊಂದು ಪ್ರತ್ಯಾಹಾರ ಆಗುತ್ತದೆ. ಪ್ರತ್ಯಾಹಾರ ಹೇಗೆ? ಹಯವರಟ್ ಲಣ್, ಅಲ್ಲಿ ನೋಡಿ, ಹಯವರಟ್ ಲಣ್ ಸೂತ್ರದಲ್ಲಿ ರಾ ಒಂದಿದೆ, ರಾ ನಂತರ ಆ ಇದೆ ನೋಡಿ, ರಾ ಮೇಲೆ ಅಕಾರ, ಅದು ಸುಮ್ಮನೆ ಉಚ್ಚಾರಣಾರ್ಥ. ಹಕಾರಾದಿಶ್ವಕಾರ ಉಚ್ಚಾರಣಾರ್ಥ. ಅಲ್ಲಿ ವೃತ್ತಿಯಲ್ಲಿ ವರದರಾಜರು ಪ್ರಾರಂಭದಲ್ಲಿ ಹೇಳಿದ್ದಾರೆ ನೋಡಿ, ಹಲಂತ್ಯಂ ಸೂತ್ರದಲ್ಲಿ. ಅಲ್ಲಿ ಅಲ್ಲ, ಮಹೇಶ್ವರ ಸೂತ್ರಾಣಿ ಹೇಳಿದ ನಂತರ ಇತಿ ಮಾಹೇಶ್ವರಾಣಿ ಸೂತ್ರಾಣಿ ಹಕಾರಾದಿಶ್ವಕಾರ ಉಚ್ಚಾರಣಾರ್ಥ ಅಲ್ಲಿ ಮೊದಲು ಹೇಳಿದ್ದಾರೆ. ಆದ್ದರಿಂದ ಈ ರೇಫ ಮೇಲೆ ಇರುವಂಥ ಅಕಾರ ಉಚ್ಚಾರಣಾರ್ಥ. ಅದರಿಂದ ರಾ, ಒಂದು ರಾ ಮಾತ್ರವಿದೆ ಅಲ್ಲವೇ, ಇಲ್ಲಿ ರಾ ಮಾತ್ರ ಇದೆ. ಓಕೆ, ಆ ಉಚ್ಚಾರಣ ತೆಗೆದು ಬಿಡ್ತೀವಿ. ಟಾ, ಈ ಟಾವು ಇದು ಆ ಉಚ್ಚಾರಣ ತೆಗೆದು ಬಿಡ್ತೀವಿ. ಟಾ ಅದು ಇತ್ತಾಗುತ್ತದೆ, ಅದು ತೆಗೆದು ಬಿಡ್ತೀವಿ ಅಲ್ಲವೇ. ಆದ ನಂತರ ಲಾ, ಈ ಲಾ ನಂತರ ಒಂದು ಆ ಇದೆ ನೋಡಿ, ಅಂದರೆ ಲಾ ಅದು ಲಣ್ ಹೇಳ್ತೀವಿ ನೋಡಿ. ಈ ಲಣ್ಣಲ್ಲಿ ಲಾ, ಆ ಲಾ ಎನ್ನುವುದು ಅನುನಾಸಿಕ. ಲಾ ಅನುನಾಸಿಕ ಆದರೆ ಅದೊಂದು ಮತ್ತೆ ಸೂತ್ರ ಬಂದಿದೆ ನೋಡಿ, ಉಪದೇಶೇ ಜನುನಾಸಿಕ ಇತ್ತು. ಈ ಸೂತ್ರದಿಂದ ಉಪದೇಶ ಪದಗಳಲ್ಲಿ, ಉಪದೇಶಗಳೆಂದರೆ ಏನು, ಸೂತ್ರ ಒಂದು ಶ್ಲೋಕ ಹೇಳಿದ್ದೀನಿ ನೋಡಿ, ನಿಮ್ಮ ಪುಸ್ತಕದಲ್ಲಿ ಇದ್ದಿರಬಹುದು. ಧಾತು ಸೂತ್ರ ಗಣೋನಾದಿ ನಾಮಲಿಂಗಾನುಶಾಸನಂ ಪ್ರತ್ಯಯ ಆದೇಶ ಪ್ರತ್ಯಯ ಆಗಮಾದೇಶ ಉಪದೇಶ ಪ್ರಕೀರ್ತಿತಾ ಒಂದು ಶ್ಲೋಕ. ಉಪದೇಶಗಳಂದ್ರೇನು, ಧಾತು ಸೂತ್ರ ಗಣೋನಾದಿ. ಧಾತು ಸೂತ್ರ ಅಂದರೆ ಮಹೇಶ್ವರ ಸೂತ್ರ, ಗಣ ಅನಾದಿ, ಗಣಪಾಠಿಕ ಬರುತ್ತದೆ, ಗಣಪಾಠ ಇದೆ, ಉಣಾದಿ ಪಾಠ ಇದೆ, ಅದೆಲ್ಲ ನಂತರ ಬರುತ್ತದೆ, ಆಗ್ತದೆ. ಸೊ ಇವೆಲ್ಲದಲ್ಲಿ ಆ ಪದಗಳಿವೆ, ಅವುಗಳನ್ನು ಉಪದೇಶ ಹೇಳ್ತೀವಿ. ವರದರಾಜರು ಮಾತ್ರ ಏನು ಹೇಳ್ತಾನೆ, ಉಪದೇಶ ಅಂದರೆ ಅಷ್ಟೆಲ್ಲ ಶ್ಲೋಕ ಏಕೆ, ಸಂಕ್ಷಿಪ್ತವಾಗಿ ಹೇಳಿಬಿಟ್ರು. ಉಪದೇಶ ಆದ್ಯೋಚ್ಚಾರಣಂ ಎಂದು ಸಂಜ್ಞಾ ಪ್ರಕರಣದಲ್ಲಿ ನಾವು ಕಲ್ತ್ಕೊಂಡಿದ್ದೇವೆ. ಉಪದೇಶ ಆದ್ಯೋಚ್ಚಾರಣಂ ಅಂದರೆ ಪಾಣಿನಿ ಮುಂತಾದವರು ಬರೆದಿರುವ ಕೆಲವು ಪದಗಳಿಗೆ ಉಪದೇಶ ಹೇಳ್ತೀವಿ. ಅದರಲ್ಲಿ ಅನುನಾಸಿಕ ಆ ಎಲ್ಲಿರುತ್ತದೋ ಅದು ಇತ್ತಾಗುತ್ತದೆ, ಎಲ್ಲೆಲ್ಲಿ ಅನುನಾಸಿಕ ಆ ಇರುತ್ತದೋ ಅದು ಇತ್ತು. ಅಂದರೆ ನೋಡಿ, ಇಲ್ಲಿ ಲಾ ಮೇಲೆ ಆ ಇದ್ದರೆ ಲಾ ಆಗುತ್ತದೆ. ಲಾ ಇದು ಇತ್ತಾದರೆ ಏನು ಲಾಭ, ಒಂದು ಪ್ರತ್ಯಾಹಾರ ಮಾಡಬಹುದು. ಹೇಗೆ, ರಾನಿಂದ ಶುರು ಮಾಡಿ ಪ್ರತ್ಯಾಹಾರ, ರಾ, ಆ ತೆಗೆದು ಬಿಡ್ತೀವಿ, ಟಾ ತೆಗೆದು ಬಿಡ್ತೀವಿ, ಲಾ ತಗೊಳ್ಳು ಬಿಡ್ತೀವಿ. ಮತ್ತು ಈಗ ರಾನಿಂದ ಆ ತಗೊಂಡರೆ ರಾ ಇಷ್ಟೇ ಆಗುತ್ತದೆ. ರಾನಿಂದ ಆ ಮಾಡಿದ್ದರೆ ಇಲ್ಲಿ ಕಂಡು ಬರ್ತದ, ಇಲ್ಲಿ ಕೆಳಗೆ ಬರೆಯುತ್ತೇನೆ, ರಾ ಇಷ್ಟೇ ರಾನಿಂದ ಆ ಆದರೆ ರಾ ಆಯಿತು. ಇದು ರಾ ಎನ್ನುವುದು ಪ್ರತ್ಯಾಹಾರ. ಅದಕ್ಕೋಸ್ಕರ ಇಲ್ಲಿ ರಪರಹ ಪ್ರತ್ಯಾಹಾರದಲ್ಲಿ ರಾ ಒಂದು ಅಕ್ಷರ ಇದೆ, ರೇಫ ಇದೆ, ಲಕಾರ ಇದೆ, ಅಕಾರವೇನೋ ಇತ್ತು. ಆ ಎನ್ನುವುದು ಅನುನಾಸಿಕ ಅಕಾರ ಇತ್ತಾಗೆ ಬಿಡ್ತದೆ. ಅದರಿಂದ ಲಾ ಅಂದರೆ ರಪರಹ ಅಂದರೆ, ಈಗ ನಾನು ಇದು ಒರೆಸ್ತೀನಿ ನಾನು. ಈಗ ಓಕೆ, ರಪರಹ ಅಂದರೆ ಏನಾಗುತ್ತದೆ, ರಪರಹ ಲಪರಹ ಎರಡು ಆಗುತ್ತದೆ. ರಾ ಆ್ಯಂಡ್ ಲಾ ಅಂದರೆ ಏನಾಗುತ್ತದೆ, ಇದು ಇಲ್ಲಿ ನೋಡಿ, ಇದು ರಾ ಮತ್ತು ಲಾ,
ಎರಡೂ ಆಗುತ್ತದೆ. ಇಲ್ಲಿ ನೋಡಿ, ರೂನಲ್ಲಿ ರೂ ಸ್ಥಾನದಲ್ಲಿ ಬರುವಂಥ ಅಕಾರ ರಪರವಾಗುತ್ತದೆ, ಅಂದರೆ ಆ ರಾ ಅರ್ ಆಗುತ್ತದೆ. ಲಪರವೂ ಆಗುತ್ತದೆ. ಏಕೆ? ರಾ ಅಂದರೆ ಅದು ಅನುನಾಸಿಕ ರಾ ಆಗುವುದರಿಂದ ಅದು ಪ್ರತ್ಯಾಹಾರ. ಪ್ರತ್ಯಾಹಾರದಲ್ಲಿ ರಾ ಲಾ 2 ಅಕ್ಷರಗಳಿವೆ. ಅಂದರೆ ರಪರ ಆಗುತ್ತದೆ, ಅಂದರೆ ರಪರ ಆಗುತ್ತದೆ, ಲಪರ ಆಗುತ್ತದೆ ಎಂದು 2 ಅರ್ಥಗಳು ಬರುತ್ತವೆ. ಅದರಿಂದ ಅರ್ ಅಂಡ್ ಅಲ್ ಆಯಿತಾ. ಈಗ ನೋಡಿ, ರೂ ಸ್ಥಾನದಲ್ಲಿ ರೂ ಸ್ಥಾನೆ అంటే ಉಸ್ಥಾನೆ, ಉಕಾರ ಸ್ಥಾನೆ అంటే ರುಕಾರ ಸ್ಥಾನದಲ್ಲಿ ಬರುವಂಥ ಅಕಾರ ಅರ್ ಆಗಿ ಇರುತ್ತದೆ, ಲುಕಾರ ಸ್ಥಾನದಲ್ಲಿ ಅಲ್ಲಾಗಿ ಬರುತ್ತದೆ. ಈಗ ಆಯಿತಾ. ಸೊ ಅರ್ ಅಂಡ್ ಅಲ್ ಇದೇ ಮೇಲೆ ಬರೆದಿದ್ದೇವೆ ನಾನು ನೋಡಿ, ಅರ್ ಅಂಡ್ ಅಲ್ ಅಲ್ಲವೇ. ಬೋರ್ಡ್ ತೋರಿಸ್ತಾ ಇದ್ದೀನಿ ಸೊ ದಟ್ ನಿಮಗೆ ಬೋರ್ಡ್ ಸ್ಪಷ್ಟವಾಗಿ ಕಂಡು ಬರಲಿ ಎಂದು. ಇದು ಟೇಬಲ್ ಬರ್ಕೊಂಡು ನಿಮಗೆ ಈಸಿ ಆಗ್ತದೆ. ಆಯಿತಾ. ಈ ಬೋರ್ಡ್ ಬರ್ಕೊಂಡರೆ ಈಗ ಅಲ್ಲಿಂದ ಆಯಿತು. ಇದೇ ಈಗ ಸೂತ್ರಕ್ಕೆ ಹೋಗೋಣ. ಉರಂಡ್ರಪರಹ ನಾವು ಅದು ವೃತ್ತಿ ಓದ್ತೀನಿ ನೋಡಿ. ಉಪದೇಶೆ ಅನುನಾಸಿಕ ಉಪದೇಶೆ ಅಜ್ ಅನುನಾಸಿಕ ಇತ್ ಸಂಜ್ಞ ಸ್ಯಾತ್, ಉಪದೇಶೆ ಅನುನಾಸಿಕೋ ಅಚ್ ಇತ್ ಸಂಜ್ಞ ಸ್ಯಾತ್ ಅದಾಯಿತು. ಪ್ರತಿಜ್ಞಾನುನಾಸಿಕ್ಯ ಪಾಣಿನೀಯ ಇದು ಹೇಳಿದೆ. ಲಣ್ ಸೂತ್ರಸ್ಥ ಅವರ್ಣೇನ ಇದು ಈ ಅಣ್ ಪ್ರತ್ಯಾಹಾರ ರಾ ಪ್ರತ್ಯಾಹಾರ ಹೇಗೆ ಆಯಿತು ಎಂದು ಇಲ್ಲಿ ಹೇಳ್ತಾ ಇದ್ದಾರೆ. ಲಣ್ ಸೂತ್ರಸ್ಥ ಅವರ್ಣೇನ ಸಹ ಉಚ್ಚಾರ್ಯಮಾಣೋ ರೇಫೋ ರಲಯೋ ಸಂಜ್ಞ ಉಚ್ಚಾರ್ಯಮಾಣೋ ರೇಫಃ. ಇದು ಅಂದರೆ ಈ ಲಣ್ ಸೂತ್ರದಲ್ಲಿ ಇರುವಂಥ ಆ ಇದೆ ನೋಡಿ, ಅದು ರೇಫ ಜೊತೆಗೆ ಸೇರಿಸಿದ್ದರೆ ರಾ ಆಗುತ್ತದೆ. ಅದು ಆಗಿರುವ ರಾ ರಲಯೋ ಸಂಜ್ಞಾ అంటే ಈ ರೇಫ ಲಕಾರಯೋ ಸಂಜ್ಞಾ, ಇದು ರಪರಹ. ಆದ್ದರಿಂದ ಈಗ ಮುಂದೆ ನೋಡಿ, ಉರಂಡ್ರಪರಹ ರು ಇತಿ ತ್ರಿಂಶತ ಸಂಜ್ಞಾ. ಈ ರು ಎನ್ನುವುದು 30 ಅಂದರೆ ರೂ 2 ಸೇರಿಸ್ಕೊಳ್ತದೆ. ತ್ರಿಂಶತ್ ಅಂದರೆ ರು ಏನೋ 16 ಋಕಾರಗಳಿಗೆ 16 ಅಕ್ಷರಗಳಿಗೆ, ಲು ಏನೋ ಮಿಕ್ಕ 12ಕ್ಕೆ. ಅದರಿಂದ 2 ಸೇರಿಸಿಬಿಟ್ಟರೆ 30 ಆಗುತ್ತದೆ. ಓಕೆ. ಇದು 18, ಇದು 18, ಇದು ಐ ಥಿಂಕ್ ದಿಸ್ ಈಸ್ 18. ಇದು 18ಕ್ಕೆ, ಅದು ಹಿಂದೆ ಸಂಜ್ಞಾ ಸೂತ್ರದಲ್ಲಿ ಹೇಳಿದ್ದೇವೆ. ಇದು 18ಕ್ಕೆ, ಇದು 12ಕ್ಕೆ. ಏಕೆಂದರೆ ಇದಕ್ಕೆ ಸ್ವಲ್ಪ ಹ್ರಸ್ವ ಇರುವುದಿಲ್ಲ, ಅದಕ್ಕೋಸ್ಕರ ಇದು 12 ಆಗುತ್ತದೆ. 12 ರೂಪಗಳು. ಏಕೆಂದರೆ ಅದು ಉದಾತ್ತ ಅನುದಾತ್ತ ಸ್ವರಿತ ಹ್ರಸ್ವ ದೀರ್ಘ ಪ್ಲುತ ಹೇಳಿದ್ದೀವಲ್ಲ ಅಲ್ಲಿ. ಅದರಿಂದ ಋಕಾರಕ್ಕೆ 18 ರೂಪಗಳು, ಲುಕಾರಕ್ಕೆ 12 ರೂಪಗಳು, 2 ಸೇರಿಸಿ 30. ಅದಕ್ಕೋಸ್ಕರ ಇಲ್ಲಿ ನೋಡಿ ವೃತ್ತಿಯಲ್ಲಿ ಹೇಳಿದ್ದಾರೆ, ರು ಇತಿ ತ್ರಿಂಶತ ಸಂಜ್ಞಾ. ತ್ರಿಂಶತಃ 30ಕ್ಕೆ ಹೆಸರು ಅಂದರೆ 2 ತಗೊಳ್ಳಬೇಕು ಎಂದು ಅರ್ಥ, ಅಷ್ಟೇ. ಏನಿದೆ 2 ತಗೊಳ್ಳಬೇಕು. ಇಲ್ಲಿ ವು ಅಂದರೆ ರು ಲು 2 ತಗೊಳ್ಳಬೇಕು, 1 ಸಾಕಾಗಲ್ಲ ಅಷ್ಟೇ. ಓಕೆ. ತತ್ಸ್ಥಾನೆ ಅಂದರೆ ಋಕಾರ ಲುಕಾರ ಸ್ಥಾನೆ ಯೋ ಅಣ್ ಭವತಿ ಅಂದರೆ ಅಕಾರೋ ಭವತಿ, ಅದೇನಾಗುತ್ತದೆ ರಪರ ಸನ್ ಅಂದರೆ ರಾ ಎಂಬ ಪ್ರತ್ಯಾಹಾರ ಸನ್ ಪ್ರವರ್ತತೆ, ಅಂದರೆ ರಕಾರ ರೇಫ ಲಕಾರ 2 ಬಂದು ಬಿಡುತ್ತವೆ ಎಂದು ಸೂತ್ರಾರ್ಥ. ಆಯಿತಾ. ಈಗ ದೃಷ್ಟಾಂತಗಳು ಕೊಡ್ತೀವಿ ನೋಡಿ. ಆ ಪ್ಲಸ್ ರೂಕಿ ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿ ದೇವರ್ಷಿ ರಾಜರ್ಷಿ. ಆ ಪ್ಲಸ್ ರು ಅರ್ ಆಗಿಬಿಡ್ತದೆ. ಬ್ರಹ್ಮರ್ಷಿ, ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿ, ರಾಜ ಪ್ಲಸ್ ಋಷಿ ರಾಜರ್ಷಿ, ದೇವ ಪ್ಲಸ್ ಋಷಿ ದೇವರ್ಷಿ. ಈಗ ಈ ಲೂಕಿ ಉದಾಹರಣೆ ಇಲ್ಲ, ಒಂದೇ ಒಂದು ಉದಾಹರಣೆ ಎಲ್ಲರೂ ಹೇಳ್ತಾರೆ. ಏನಂటే ಆ ಪ್ಲಸ್ ಲುಕಾರ, ಅಲ್ ಅಂದರೆ ಏನು? ತವಲ್ಕಾರ. ತವ ಪ್ಲಸ್ ಲುಕಾರ ತವಲ್ಕಾರ. ಮಮ ತವಲುಕಾರ ಅಂದರೆ ನೀನು ಬರೆದಿರುವ ಋಕಾರ ಚೆನ್ನಾಗಿದೆ ಎಂದು ಹೇಳಬೇಕಾದರೆ ತವಲ್ಕಾರ ಸುಂದರ ಅಸ್ತಿ ಎಂದು, ಅಥವಾ ತವಲ್ಕಾರ ಸಮ್ಯಕ್ ಶ್ರೂಯತೆ ಎಂದು ಹಾಗೆ ಹೇಳುವುದು. ಅಂದರೆ ನೀವು ಹೇಳಿರುವ ಲುಕಾರ ಚೆನ್ನಾಗಿ ಕೇಳಿಸ್ತಾ ಇದೆ ಎನ್ನುವುದಕ್ಕೆ ತವಲ್ಕಾರ. ಮಮಲ್ಕಾರ, ಮಮ ಲುಕಾರ ಮಮಲ್ಕಾರ, ತವಲುಕಾರ ತವಲ್ಕಾರ. ಇದಕ್ಕೆ ಉದಾಹರಣೆಗಳು ಇಲ್ಲಿಲ್ಲ, ಎಲ್ಲೋ ವೇದದಲ್ಲಿ ಬರುತ್ತವೆ, ತುಂಬ ಅಪರೂಪ ಉದಾಹರಣೆಗಳು, ಅದರಿಂದ ಅದು ಬಿಡ್ತೀವಿ. ಬಟ್ ನಿಯಮಕ್ಕೋಸ್ಕರ ರೂಲ್ಗೋಸ್ಕರ ಮಾಡಿದ್ದರು. ಈಗ ಗೊತ್ತಾಯಿತಾ? ಸೊ ಇದು ತವಲ್ಕಾರ ಕೃಷ್ಣರ್ದಿಹಿ. ಇವರು ಕೊಟ್ಟಿರುವ ಉದಾಹರಣೆ ಈ ಋಕಾರಕ್ಕೆ
ಕೃಷ್ಣ ಪ್ಲಸ್ ವೃದ್ಧಿ. ವೃದ್ಧಿ ಅಂದರೆ ಸಮೃದ್ಧಿ, ಸಂಪದ ಎಂದರ್ಥ. ವೃದ್ಧಿ ಅಂದರೆ ಸಮೃದ್ಧಿ ಅಂದರೆ ಸಂಪದ. ಕೃಷ್ಣ ಪ್ಲಸ್ ವೃದ್ಧಿ ಕೃಷ್ಣರ್ಧಿ. ಕೃಷ್ಣ ಪ್ಲಸ್ ವೃದ್ಧಿ ಕೃಷ್ಣರ್ ಆಗಿಬಿಡ್ತದೆ. ಕೃಷ್ಣರ್ಧಿ ಅಂದರೆ ಕೃಷ್ಣನ ವೃದ್ಧಿ, ಕೃಷ್ಣನ ಸಮೃದ್ಧಿ, ಕೃಷ್ಣನ ಸಂಪದ ಎಂದರ್ಥ. ತವ ಪ್ಲಸ್ ಲುಕಾರ ತವಲ್ಕಾರ. ಇದರಿಂದ ಈ ಉರಂಡ್ರಪರಹ ಎಂದು ಈ 29ನೇ ಸೂತ್ರ ಮುಗಿಯಿತು. ಇದಾದ ನಂತರ ಲೋಪಶಾಕಲ್ಯಸ್ಯ ಸೂತ್ರ ಹೇಳಬೇಕು. ಐ ಥಿಂಕ್ ಅದು ಸಾಕಾಗ್ತದೆ. ನಾಳೆ ಹೇಳೋಣ. ನಾಳೆ ಅಂದರೆ ಮುಂದಿನ ಪಾಠ. ನಿನ್ನ ಪಾಠ ಹೇಳೋಕ್ಕಾಗಲಿಲ್ಲ, ಏನೋ ಡಿಸ್ಟರ್ಬ್ ಆಯಿತು. ಸೊ ಇದು ಇಷ್ಟು ನೆನಪಿಟ್ಕೊಂಡ್ರೆ ನಿಮಗೆ ಆದ್ಗುಣ ಗುಣಸಂಧಿ ಸೂತ್ರ ಕಂಪ್ಲೀಟ್ ಆಯಿತು ಅಲ್ಲವೇ? ಗುಣಸಂಧಿ ಸೂತ್ರ ಏನು? ಎಷ್ಟು ಸೂತ್ರಗಳಿವೆ ಗುಣಸಂಧಿಯಲ್ಲಿ? ಆದ್ಗುಣ ಎನ್ನುವುದೇ ನಿಜವಾದ ಸೂತ್ರ. ಅದೇಂಗುಣ ತಪರಸ್ತತ್ಕಾರಸ್ಯ ಇವು 2 ಸಂಜ್ಞಾಸೂತ್ರಗಳು. ಈಗ ಉಪದೇಶ ಜನುನಾಸಿಕ ಇತ್ತು, ಅದು ಸಂಜ್ಞಾಸೂತ್ರವೇ. ದೆನ್ ಉರಂಡ್ರಪರಹ ಅದು ಇದಕ್ಕೆ ಏನದು ಈ ಅದೇಂಗುಣ ಹಾಕಿ ಸಪ್ಲಿಮೆಂಟರಿ ಸೂತ್ರ ಅದು ಅಲ್ಲವೇ? ಮುಖ್ಯ ಸೂತ್ರ ಒಂದೇ. ಹೀಗೆ 1 2 3 4 5 ಸೂತ್ರಗಳು ವೃತ್ತಿ ಸಮೇತವಾಗಿ ಆಯಿತು. ಈಗ ಲೋಪಶಾಕಲ್ಯಸ್ಯ ಎನ್ನುವುದು ಪೂರ್ವತ್ರ ಸಿದ್ಧಂ. ಈ 2 ಸೂತ್ರಗಳು ಹೇಳಬೇಕು. ಇದು ಸ್ವಲ್ಪ ಕ್ಲಿಷ್ಟವಾಗಿದೆ. ಲೋಪಶಾಕಲ್ಯಸ್ಯ ಪೂರ್ವತ್ರ ಸಿದ್ಧಂ ಈ 2 ಒಂದು ಪಾಠ ತಗೊಳ್ತದೆ. ಅದರಿಂದ ನಾಳೆನೇ ಹೇಳೋಣ. ಇದಾದ ನಂತರ ವೃದ್ಧಿ ಸೂತ್ರ. ವೃದ್ಧಿಯಲ್ಲಿ ಈ ಸಾಮಾನ್ಯ ವಿಶೇಷ ಉತ್ಸರ್ಗ ಅಪವಾದ ಏನು ಅದು ತಿಳ್ಕೊಳ್ತೀವಿ. ಅದಕ್ಕೆ ಸ್ವಲ್ಪ ಎಕ್ಸೆಪ್ಷನ್ಸು ತುಂಬ ಇದೆ. ಸ್ವಲ್ಪ ಕಾಂಪ್ಲಿಕೇಶನ್ ಅದು. ಎಕ್ಸೆಪ್ಷನ್ಸು ತುಂಬ ಹೇಳಿದ ನಂತರ ಒಂದು ಪರರೂಪ ಸಂಧಿ, ಒಂದು ಪರರೂಪ ಸಂಧಿ ಬಂದ ನಂತರ ಸವರ್ಣ ದೀರ್ಘ ಸಂಧಿ ಆ್ಯಂಡ್ ದೆನ್ ಪೂರ್ವರೂಪ ಸಂಧಿ. ಇಷ್ಟೇ ಅಚ್ಚು ಸಂಧಿಗಳಲ್ಲಿ. ಇಷ್ಟುವರೆಗೂ ನಮಗೆ ಯಣಾದೇಶ ಸಂಧಿ ಆಯಿತು. ಇನ್ನೊಂದೇನು ಅಯಾದಿ ಸಂಧಿ ಆಯಿತು. ಗುಣಸಂಧಿ 3 ಸಂಧಿಗಳಾಗಿವೆ. ಇನ್ನೂ 2 ಬರುತ್ತವೆ. ವೃದ್ಧಿ 1 ಬರಬೇಕು ಅಲ್ಲವೇ? ಪರರೂಪ ಬರಬೇಕು. ಅದು ಹೇಳೋಣ ಮುಂದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.